ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಹುನಿರೀಕ್ಷೆಯ ಕ್ರೀಮ್ ಸಿನಿಮಾ ರಿಲೀಸ್ ಆಗಿದೆ. ಸೊ ಈ ಸಿನಿಮಾದಲ್ಲಿ ಒಳ್ಳೆಯ ಕಂಟೆಂಟ್ ಇದೆ, ಒಂದೊಳ್ಳೆಯ ಸಂದೇಶ ಇದೆ. ಸೊ ಜನ ಇನ್ನಷ್ಟು ಹೆಚ್ಚು ಹೆಚ್ಚು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ಯಾವುದೋ ಒಂದು ಅದ್ಭುತವಾದ ಸಂದೇಶದ ಮೂಲಕ 100% ನೀವು ಹೊರಗೆ ಹೋಗಬಹುದು. ಸೊ ಸಾಕಷ್ಟು ನಿರೀಕ್ಷೆ ಇತ್ತು. ಇದೀಗ ಯಾಕೆ ಜನ ಅಷ್ಟಾಗಿ ಬರ್ತಿಲ್ಲ, ಯಾಕೆ ಏನಾಯಿತು ಅಂತ ಹೇಳಿ ಒಂದು ಪ್ರಶ್ನೆ ಇದ್ದರೂ ಕೂಡ ಇಲ್ಲ ಒಂದು ಕಡೆ ಚೆನ್ನಾಗಿ ಹೋಗ್ತಾನೆ ಇದೆ. ಬಂದವರು ನೋಡಿದವರೆಲ್ಲರೂ ಕೂಡ ಅದ್ಭುತವಾದ ರಿಯಾಕ್ಷನನ್ನು ಕೊಡ್ತಾ ಇದ್ದಾರೆ. ಸೊ ಈ ಸಿನಿಮಾದ ಕಥೆಯನ್ನು ನಮ್ಗೆ ಗೊತ್ತೇ ಇದೆ ಯಾರು ಬರೆದಿರೋದಂತ. ಅಗ್ನಿ ಶ್ರೀಧರ್ ಸರ್ ಕತೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಸಮಥಿಂಗ್ ಇದ್ದೇ ಇರುತ್ತೆ. ಸೊ ನನ್ನ ಜೊತೆ ಇದೀಗ ಶ್ರೀಧರ್ ಸರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಕ್ರೀಮ್ ಅದ್ಭುತ ಕಂಟೆಂಟ್ ಇದೆ, ನಾನು ಆಗಲೇ ಹೇಳ್ದಂಗೆ ಒಳ್ಳೆ ಸಂದೇಶದ ಮೂಲಕ ಹೋಗ್ಬೋದು, ಏನೋ ಒಂದು ಬೇರೆಯದ್ದೇ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀರಾ. ಏನು ಹೇಳ್ತೀರಾ ಸರ್ ಈ ಸಿನಿಮಾದ ಬಗ್ಗೆ? ನೋಡಿದ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನನಗೆ ನನ್ನನ್ನು ಹೇಗೆ ಸ್ವೀಕರಿಸ್ತಾರೋ ಅನ್ನೋ ಅನುಮಾನ ಇತ್ತು, ಆತಂಕ ಇತ್ತು. ಚೆನ್ನಾಗಿ ಸ್ವೀಕರಿಸಿದ್ದಾರೆ, ಆ ಹೆಣ್ಮಗಳನ್ನು ಸ್ವೀಕರಿಸಿದ್ದಾರೆ. ಮತ್ತು ನೋಡಿದವ್ರನ್ನ ನಾನು ವೆರಿ ರೂತ್ಲೆಸ್ ಹೇಳ್ರಪ್ಪ ಅಂದಾಗ ಒಂದು 20% ಜನ ಸ್ಟಾರ್ಟಿಂಗ್ ಸ್ವಲ್ಪ ಲ್ಯಾಗ್ ಅನಿಸುತ್ತೆ ಫಸ್ಟ್ ಹಾಫ್, ಬೇರೆಯವ್ರು ಯಾರೂ ಹೇಳ್ತಿಲ್ಲ. ಇನ್ನು 80% ಅದು ಆ ಡೀಟೇಲ್ಸ್ ಬೇಕಾಗಿತ್ತೇನೋ ಅನಿಸುತ್ತೆ, ಬಟ್ ಸ್ಟಿಲ್ ಸ್ವಲ್ಪ ಲ್ಯಾಗ್ ಅನಿಸುತ್ತೆ ಅಂತ. ಸೆಕೆಂಡ್ ಹಾಫ್ ಆದಮೇಲೆ ಹೇಳ್ತಿರೋದು, ನಮಗೆ ಉತ್ತರ ಕೊಡೋಕ್ಕೆ ಗೊತ್ತಾಗ್ತಾ ಇಲ್ಲ, ನಮಗೆ ಮಾತು ಹೊರಡ್ತಾ ಇಲ್ಲ, ಇಂಥ ಅದ್ಭುತ ಅನುಭವ ನಮಗಾಗಿಲ್ಲ. ನೋಡಿದವರು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ರೆ ನಾನು ತಲೆ ಕೆಡ್ಸ್ಕೊಳ್ತಿರಲಿಲ್ಲ. ವಿ ಫೇಲ್ಡ್ ಇನ್ ಮೇಕಿಂಗ್ ಎ ಇಂಟ್ರೆಸ್ಟಿಂಗ್ ಫಿಲಮ್ ಅಂತಿದ್ವಿ. ಆದರೆ ನೋಡಿದವ್ರು ಎಲ್ಲರೂ ನಾವು ಇಷ್ಟಪಟ್ವಿ. ನಾನು ಕೇಳಿದ್ದೀನಿ, ಪದೇ ಕೇಳ್ತಿದ್ದೀನಿ, ಎದ್ದು ಹೊರಟೋಗ್ಬೇಕು ಅನಿಸುತ್ತಾ? ಇಲ್ಲ ಸರ್. ಅದಾದಮೇಲೆ ಯಾಕಪ್ಪ ಬಂದ್ವಿ, ಟೈಮ್ ವೇಸ್ಟ್ ಇಲ್ಲ ಅಂದಮೇಲೆ ಬರ್ತಾಯಿಲ್ಲ. ನೀವು ಈ ರೀತಿ ಕಾರಣ ಏನು ಹೇಳ್ತಾರೆ, ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಅಲ್ಲ, ಸ್ಟಾರ್ ಇಲ್ಲ, ಆಗ ಅಡಿಕ್ಟ್ ಆಗಬಾರ್ದಪ್ಪ. ನಾ ಇದನ್ನು ಅರಿವನ್ನು ಮೂಡಿಸೋಕ್ಕೋಸ್ಕರ ಕಷ್ಟಪಟ್ಟಿರೋ ಸಿನಿಮಾ. ಇದರಲ್ಲಿ ಆ ಪ್ರೊಡ್ಯೂಸರು ಎಷ್ಟು ನಂಬ್ಕೊಂಡು ಇದು ಮಾಡಿದ್ದಾರೆ. ನಾವೆಲ್ಲ ಡೈರೆಕ್ಟ್ರ್ ಇರಲಿ, ಇವರಿರಲಿ, ಆ ಹೆಣ್ಮಗಳಿರಲಿ ಕಷ್ಟಪಟ್ಟಿದ್ದೀವಿ. ನೀವು ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತೇಳಿ ದೊಡ್ಡದಾಗಿ ಮಾತಾಡ್ತೀರಿ ಸರ್, ನಮ್ಗೆ ಇಷ್ಟ ಆಗಲಿಲ್ಲ, ಸುಮ್ಮನೆ ಶ್ರೀಧರ್ ಅವರೇನು, ನನಗೆ ಬೇಜಾರಾಗಲ್ಲ. ಆದರೆ ನೀವು ನೋಡ್ತಾನೆ ಇಲ್ಲ ಅಂದಾಗ ಏನೋ ಒಂಥರ ಸಂಕಟ ಆಗ್ತದೆ. ನೀವು ಹೋಗ್ಬೇಕು ಥಿಯೇಟ್ರ್ಗಳಿಗೆ. ಯಾಕೆಂದರೆ ಇದೊಂದು ಸಕ್ಸಸ್ ಆದರೆ, ನಾವೇನೋ ದೊಡ್ಡ ಸಕ್ಸಸ್ ಆಗಲಿ ಅಂತ ಬಯಸ್ತಾ ಇಲ್ಲ. ಸಕ್ಸಸ್ ಆದರೆ ಸಮಾಜಕ್ಕೆ ಅರಿವು ಮೂಡಿಸುವಂತಹ ಫಿಲಮ್ಗಳನ್ನ 1-2 ವರ್ಷಕ್ಕೆ ಮಾಡಬೇಕು ಅಂತ ನಮ್ಮ ಗುಂಪು ತೀರ್ಮಾನ ಮಾಡಿದ್ದೀವಿ. ನೀವು ಹೋಗಲಿ ಅಂತ ಬಯಸ್ತೇನೆ. ನೀವು ನೋಡಿಬಿಟ್ಟು ಆಮೇಲೆ ಹೇಳಿ ಚೆನ್ನಾಗಿಲ್ಲದೆ ಹೋದರೆ, ಸರ್ ನಿಮ್ಮ ಹತ್ರ ಬರ್ತಿದ್ದೀವಿ, ದುಡ್ಡಿಂದು ಕೊಡಿ ಅಂತ ಕೇಳಿ. ಆಗುತ್ತಾ ಇಲ್ಲ ಅದೆಲ್ಲ ಕೇಳಬೇಡಿ, ಕೇಳಿ. ನಾನು ಓಪನಾಗಿ ಹೇಳ್ತಿರೋದು, ಈ ZTV ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳಿ. ನಾವು ದುಡ್ಡು ಕೊಟ್ಟಿದ್ದೀವಿ, ನಿಮ್ಮ ಮನೆಗೆ ಬರ್ತೀವಿ, ನಾವು ಮೋಟ್ರ್ ಬೈಕಲ್ಲೋ ಅಥವಾ ಆಟೋದಲ್ಲಿ ಬರ್ತೀವಿ, ಕೊಡಿ ಸರ್ ಅಂತ ಕೇಳಿ. ಆಗ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನೀವು ನೋಡ್ದೇನೆ ಹೋದ್ರೆ ಭಾಳ ಬೇಜಾರಾಗುತ್ತೆ. ಮತ್ತು ಕೆಲವ್ರು ಹೇಳ್ತಾರೆ, ನೀವು 1-2 ದಿನ ದುಡ್ಡು ಕೊಟ್ಟು ಕಳಿಸ್ಬೇಕಾಗಿತ್ತು ಜನಗಳನ್ನ, ನೀವೇ ಆರಿಸಿ ಟಿಕೆಟ್ ತೊಗೊಂಡು. ಪ್ಲೀಸ್, ಅದು ನನ್ನ ಲೆವೆಲ್ಗೆ ಅಥವಾ ನಮ್ಮ ಪ್ರೊಡ್ಯೂಸರ್ ನಾವು ಯಾರು ಮಾಡೋದಿಲ್ಲ ಆ ಥರ. ಬೇರೆಯವ್ರು ಮಾಡ್ತಿದ್ದಾರೆ ಅಂದರೆ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಅಷ್ಟು ಒಂದು ರೀತಿ ನಾವು ಇಂಡಸ್ಟ್ರಿಗೆ ಆಗಲಿ ನಮಗೆ ಆಗಲಿ ಬಗೆದುಕೊಳ್ಳೋ ದ್ರೋಹ ಅದು. ನಮಗಿಷ್ಟ ಇಲ್ಲ. ದಯವಿಟ್ಟು ನೀವು ನೋಡಬೇಕು. ನಾನು ಅಟ್ಲೀಸ್ಟ್ ನನ್ನನ್ನು ಇಷ್ಟಪಟ್ಟು ನೀವು ಆ ದಿನಗಳು ನೋಡಿದ್ದೀರಿ, ಎದೆಗಾರಿಕೆ ನೋಡಿದ್ದೀರಿ. ಇವತ್ತು ಬಹಳ ಜನ ಬುದ್ಧಿವಂತರುಗಳು ಇವರು ಅಂಥ ಸಿನಿಮಾಗಳು ಎನ್ಕರೇಜ್ ಮಾಡ್ತಿರೋರು ಥಿಯೇಟ್ರಿಗೆ ಬರ್ತಿಲ್ಲ ಅಂತಿದ್ದಾರೆ. ಥಿಯೇಟ್ರಲ್ಲಿ ನೋಡಿ, ಆ ಎಕ್ಸ್ಪೀರಿಯೆನ್ಸ್ ಏನು ಹೇಳುತ್ತೆ ನೀವು ನೋಡಬೇಕು. ನಾನು ಡಿಮ್ಯಾಂಡ್ ಮಾಡ್ತಿದ್ದೀನಿ ಮತ್ತು ಕೇಳ್ಕೊಳ್ತಿದ್ದೀನಿ. ಸರ್, ಇನ್ನೊಂದು ನೇರವಾಗ ಪ್ರಶ್ನೆ ಕೇಳೋದಾದರೆ, ಯಾಕೆ ಸಂಯುಕ್ತನ ಹಾಕ್ಕೊಂಡು ಅವ್ರಿಗೆ ಲೀಡಾಗಿ ಕೊಟ್ಟು ಎಲ್ಲೋ ತಪ್ಪು ಮಾಡಿದ್ರಾ ಅನ್ನೋ ಥರನೂ ಇದೆ. ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅಂತ ಹೇಳಿ? ನಾವು ಬೇರೆ ಬಹಳಷ್ಟು ಒಂದು 5-6 ಜನ ಹೆಣ್ಮಕ್ಳನ್ನ ನೋಡಿದ್ದೀವಿ. ಅವ್ರು ಯಾರಿಗೂ ಮಾರ್ಷಲ್ ಆರ್ಟ್ಸ್ ಬರ್ತಿರಲಿಲ್ಲ. ಒಳ್ಳೆ ಅಭಿನೇತ್ರಿಯರೇ, ಎಲ್ಲ ಎಕ್ಸ್ಪ್ರೆಷನ್ ಇತ್ತು, ಎಲ್ಲ ಇತ್ತು. ಮಾರ್ಷಲ್ ಆರ್ಟ್ಸ್ ಅಂದಾಗ ಗಾಬರಿ ಆಗಿಬಿಟ್ರು. ತುಂಬ ಟಾಪ್ ಲೆವೆಲ್ ಇರೋರನ್ನೆಲ್ಲ ಮಾತನಾಡಿದೆ ನಾನು. ಮಾರ್ಷಲ್ ಆರ್ಟ್ಸ್ನ ಮಾಡಿ ತೋರಿಸಿದ ಏಕೈಕ ಹೆಣ್ಣು ಮಗಳಿದು. ಮತ್ತು ಆಕೆ ಇದು ಮಾಡ್ತಾಳೆ, ಕಿರಿಕ್ ಮಾಡ್ತಾಳೆ, ಜಗಳ ಮಾಡ್ತಾಳೆ, ಇದು ಮಾಡ್ತಾಳೆ, ದಟ್ ಶುಡ್ ನಾಟ್ ಬಿ ದ ಕನ್ಸರ್ನ್. ಸಿನಿಮಾ ನೋಡುವಾಗ ಆ ಪಾತ್ರ, ಅಕ್ಷಾ ಪಾತ್ರ ಚೆನ್ನಾಗಿ ನಿರ್ವಹಿಸಿದಾಳ ಇಲ್ವಾ, ಅದನ್ನು ಮಾತ್ರ ನೋಡಬೇಕಲ್ವಾ. ನಂಗೆ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ತಿರುಗಿ ಸಿನಿಮಾ ಮಾಡಿದ್ರೆ ಅವಳನ್ನ ಹಾಕ್ಕೊಂಡೇ ಮಾಡೋದು. ಸ್ವಲ್ಪ ಬದಲಾವಣೆ ಮಾಡಬಹುದು. ಯಾಕೆಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿದೆ. ಅಕ್ಕಿ ಇರ್ಬೋದು, ಇದಿರ್ಬೋದು, ಮಸಾಲೆ ಇರ್ಬೋದು, ಕಾಳುಗಳಿರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಖಾರ ಎಲ್ಲ ಚೆನ್ನಾಗಿದೆ. ಆದರೆ ನೀವು ಬಂದು ಕೂತ್ಕೊಳ್ಳಿಲ್ಲ ಅಂದರೆ ನಾನು ಏನು ಮಾಡಲಿಕ್ಕಾಗುತ್ತೆ? ಸರ್, ಇನ್ನೊಂದು ಟ್ರೆಂಡ್, ಕಾಂಟ್ರವರ್ಸಿ ಮಾಡಿದ್ರು ಕೂಡ ಸಿನಿಮಾ ಜನ ಬರ್ತಾರೆ ಅಂತೇಳಿ ಎಲ್ಲ ಒಂದೊಂದು ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ನೀವು ಇದನ್ನು ಒಪ್ತೀರಾ ಅಂತ ಹೇಳಿ? ಇಲ್ಲ, ಕಾಂಟ್ರವರ್ಸಿ
ಲೈಟಾಗಿ ಪ್ರಚಾರಕ್ಕೆ ಇದಾಗ್ಬೋದು ಅಷ್ಟೇ, ಹೆಚ್ಚು ಆಗೋದಿಲ್ಲ. ಮತ್ತು ಆ ಕಾಂಟ್ರವರ್ಸಿ ಮಾಡಿ ಹೇಳಿಯೋ ಅಗತ್ಯ ಇಲ್ಲ. ಈಗ ಈ ಸಿನಿಮಾದಲ್ಲಿ ತೊಗೊಂಡಿರೋದೇ ಅತ್ಯಂತ ಗಂಭೀರ ಸಬ್ಜೆಕ್ಟ್. ನಮ್ಮ ಪ್ರೊಡ್ಯೂಸರಲ್ಲದೆ ಯಾರಿದ್ರು ತೊಗೋತಾ ಇರಲಿಲ್ಲ. ನಾನು ಹೇಳ್ದಲ್ಲ, ಒಂದು 12-13 ವರ್ಷದಿಂದ ನಾನು ಮಾಡೋಕ್ಕೆ ಹೋದಾಗ ಲೈಫ್ ಥ್ರೆಟ್ ಶುರು ಆಗೋಯ್ತು. ಹತ್ತಿರದವರು ಯಾರೂ ನನಗೆ ಮಾಡಲಿಲ್ಲ, ಆದರೆ ಖಂಡಿತ ಲೈಫ್ ಥ್ರೆಟ್ ಆಗುತ್ತೆ ಅಂತ. ಈಗ ಅದನ್ನೆಲ್ಲ ಮೀರಿ ಮಾಡಿದ್ದೀವಿ. ಧೈರ್ಯ ಮಾಡಿ ಪ್ರೊಡ್ಯೂಸರ್ ಬಂದರು, ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ. ನಾನು ಒಂದೇ ಒಂದು ಹೇಳ್ತಾ ಇರೋದು, ಚೆನ್ನಾಗಿಲ್ಲ ಅಂದರೆ ಎಸ್ ಸಾರಿ ಅಂತೀನಿ ನಾನು. ಚೆನ್ನಾಗಿದೆ ಅಂದರೆ ನೀವು ಸಾರಿ ಹೇಳಬೇಕಾಗತ್ತೆ. ಥಿಯೇಟ್ರಿಗೆ ಹೋಗೋದು ಬರೀ ಯಾರೋ ಸ್ಟಾರ್ಗಳನ್ನ ನೋಡಿ ಇದು ಮಾಡಿ ಎಂಜಾಯ್ ಮಾಡೋದಕ್ಕಲ್ಲ, ಏನಾದ್ರು ಒಂದು ತಿಳ್ಕೊಳ್ಳೋದಕ್ಕೆ. ಈಗ ನನಗೆ ಹೇಳ್ತಾರೆ, ಏನು ಸಾರ್ ಇಷ್ಟು ಬುದ್ಧಿವಂತರು ನೀವು, ಇಷ್ಟು ತಿಳ್ಕೊಂಡಿದ್ದೀರಿ. ಸಿನಿಮಾಗಳ ಮೂಲಕ ತಿಳ್ಕೊಂಡಿದ್ದೀನಿ, ತುಂಬಾ ತಿಳ್ಕೊಂಡಿದ್ದೀನಿ, ಬರಹಗಳ ಮೂಲಕ ತಿಳ್ಕೊಂಡಿದ್ದೀನಿ, ಸಾಹಿತ್ಯದ ಮೂಲಕ ತಿಳ್ಕೊಂಡಿದ್ದೀನಿ, ಮತ್ತು ನನ್ನ ಸಿನಿಮಾಗಳನ್ನ ಎನ್ಕರೇಜ್ ಮಾಡಿದ್ದೀರಿ. ನೀವು ಎನ್ಕರೇಜ್ ಮಾಡಿದ್ದೀರಿ. ಸ್ಲಂಬಾರ್ಲ ಇರಲಿ, ಎದೆಗಾರಿಕೆಯಲ್ಲಿ ಆ ದಿನಗಳು ಎಲ್ಲವನ್ನೂ ಎನ್ಕರೇಜ್ ಮಾಡಿದ್ದೀರಿ. ಅಲ್ಲಿ ನಾವು ಫೇಲ್ ಆದದ್ದು ಒಂದರಲ್ಲೇ ತಮಸ್ಸು. ಯಾಕೆಂದರೆ ಅಲ್ಲಿ ಮೆಸೇಜ್ ಓರಿಯೆಂಟೆಡ್ಡು ಎಲ್ಲೋ ಒಂದು ಕಡೆ ಟಚ್ ಆಗಲಿಲ್ಲ. ಅದು ಒಳ್ಳೆಯ ಸಿನಿಮಾ, ಅಲ್ಲೂ ಅಷ್ಟೇ ತುಂಬ ಒಳ್ಳೆಯ ಸಿನಿಮಾ, ಆದರೆ ನಮಗೆ ಇದು ಕೊಡ್ತಾ ಇಲ್ಲ ಅಂತ ಆರ್ಡಿನರಿ ಜನ ಬಹಳ ಬಂದರು. ಇಲ್ಲಿ ನೀವು ಒಳ್ಳೆಯ ಸಿನಿಮಾ ನೋಡೋ ಜನಗಳು ಬರಬೇಕು ಥಿಯೇಟರ್ಗೆ. ನೀವೇ ನಿಮ್ಮ ಗ್ರೂಪ್ ಮಾಡಿಕೊಂಡು ನಿಮ್ಮ ಫ್ಲ್ಯಾಟ್ಗಳಲ್ಲಿ ಇದು ಮಾಡಿಕೊಂಡು ಅಲ್ಲೇ ಇಟ್ಕೊಂಡು ಮಾಡಿದ್ರೆ ಸಿನಿಮಾ ಮಾಡೋಕ್ಕೆ ಕೈಲಾಗತ್ತೆ. ನೆಕ್ಸ್ಟು ಅದು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ಬರೀ ವೀಡಿಯೋಗಳು ನೋಡಬೇಕಷ್ಟೆ. ಸರ್, ಈಗ ನಮ್ಗೆ ಗೊತ್ತಿರೋ ಪ್ರಕಾರ ನೋಡಿದವರಾಗಿರೋದು ಎಲ್ಲರೂ ಹೇಳ್ತಿರೋದು ತುಂಬ ಅದ್ಭುತವಾಗಿದೆ, ಏನೋ ಸಮಥಿಂಗ್ ಇದೆ, ಚೆನ್ನಾಗಿದೆ ಅಂತ ಹೇಳಿ ಥಿಯೇಟ್ರಿಗೆ ಬರಬೇಕು ಜನ, ಇಂಥ ಸಿನಿಮಾಗಳನ್ನ ನೋಡಿದ್ರೇ ಎಲ್ಲವೂ ಸಿಗುವುದು ಅಂತ ಹೇಳಿ. ಯಾಕೆ ಬರ್ತಿಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ ಅಂತ ಹೇಳಿ? ಗೊತ್ತಾಗ್ತಿಲ್ಲ. ಬಹುಶಃ ಸ್ಟಾರ್ ಇಲ್ಲ. ಈಗ ನಾನು ಆಡಿಯನ್ಸ್ನ ಎಳೆಯುವಂಥ ಸ್ಟಾರ್ ಅಲ್ಲ. ಎಷ್ಟೇ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ನನಗೆ ದಿಗ್ಭ್ರಮೆ ಹುಟ್ಸಂಗೆ ಹೇಳ್ತಿದ್ದಾರೆ. ಒಬ್ಬ ಹುಡುಗ ಹೇಳ್ತಾನೆ, ಸಾರ್ ಮಾರ್ಲನ್ ಬ್ರ್ಯಾಂಡೋ ಕಣ್ಣಂಗೆ ಕಾಣ್ತೀರಿ. ಮಾರ್ಲನ್ ಬ್ರ್ಯಾಂಡೋ ಈ ವಯಸ್ಸಿನ ಹುಡುಗರಿಗೆ ಎಲ್ಲಪ್ಪ ಗೊತ್ತು. ನಮ್ಮ ಕಾಲದಲ್ಲಿ ನಾವು ಇದು ಮಾಡ್ತಿದ್ದೋ, ಇಡೀ ಜಗತ್ತಿನ ಅತ್ಯಂತ ಶ್ರೇಷ್ಠ ಆ್ಯಕ್ಟರ್ ಅಂದರೆ ಇಲ್ಲ ಸರ್, ನಿಮ್ಮ ಎಕ್ಸ್ಪ್ರೆಷನ್ನು, ಆ ಗತ್ತು, ನಿಂತ್ಕೊಂಡಿರೋ ನಿಲುವು. ನನಗೆ ಮಾರ್ಲನ್ ಬ್ರ್ಯಾಂಡೋ ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ. ಗಾಡ್ ಫಾದರ್ ಹೀರೋ, ಮೇಯ್ನ್ ಕ್ಯಾರೆಕ್ಟರ್, ಗಾಡ್ ಫಾದರ್ ಕ್ಯಾರೆಕ್ಟರ್. ನಾನೇ ಶಾಕ್ ಆಗಿಬಿಟ್ಟೆ. ಅದನ್ನು ಕಂಪೇರ್ ಮಾಡಿದ್ರಲ್ಲ ಒಬ್ಬರಾದರು ಅಂತ. ಆದರೆ ಅವ್ರಿಗೆ ಹೇಳಿದೆ, ಅವ್ರು ಹೇಳ್ತಾ ಇರೋದೇನು ಈಗಲೂ ಸುಮ್ಮನಿದ್ದು ಬಿಡಿ, ಒಂದು 2-3 ದಿನ, ಈ ವಾರ ಸುಮ್ಮನೆ ಬರ್ತಾರೆ. ಬಟ್ ಕಾಯೋಕ್ಕಾಗಲ್ಲ ಆ ಥರ. ಥಿಯೇಟ್ರ್ಗಳು ಶೇರಿಂಗ್ ಬಿಸ್ನೆಸ್ಸಲ್ಲಿ ಇದು ಮಾಡಿದ್ದೀವಿ. ಅವರು ಕರೆಂಟ್ ಕೊಡಬೇಕು, ವರ್ಕರ್ಸ್ಗೆ ಪೇಮೆಂಟ್ ಕೊಡಬೇಕು, ನಾಳೆ ಬರ್ತಾರೆ ಅಂತ ಕಾಯೋಕ್ಕಾಗತ್ತಾ? ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ರು, ಬಂದೇ ಬರ್ತಾರೆ, ಈ ಸಿನಿಮಾ ತುಂಬಾ ಇದಾಗತ್ತೆ ಅಂತ. ನಿನ್ನ ಬಾಯಿ ಹರಕೆಯಿಂದ ಹಂಗೆ ಆಗಲಿ ನೀವೇ ಹೇಳ್ತಾ ಇರೋದು ಅಂತ ಹೇಳಿದೆ ನಾನು. ಓಕೆ ಸರ್, ಮತ್ತೊಂದು ಏನಪ್ಪ ಅಂದರೆ ರಿವ್ಯೂ ಹೇಳೋರು, ನೋಡಿದವರು ಕಿರ್ಚಿ ಅರ್ಚಿ ಪರ್ಚಿ ರಿವ್ಯೂ ಹೇಳುವಂಥದ್ದು ಕೂಡ. ಅಂದರೆ ಈಗ ನಾನು ನೋಡಿದ್ರೆ ನನ್ನ ದೃಷ್ಟಿಕೋನವೇ ಬೇರೆ ಇರುತ್ತೆ. ಈ ಪ್ರಶ್ನೆ ಎಲ್ಲ ಕಡೆ ಕೇಳ್ತೀನಿ ನಾನು. ಈಗ ನೀವು ನೋಡೋ ದೃಷ್ಟಿಕೋನನೇ ಇರುತ್ತೆ. ಒಂದು ಸರಿ ಬೇಡ ಗುರು ಏನಕ್ಕೆ ಹೋಗ್ತೀಯಾ ಅಂತ ಹೇಳೋರ ಸಂಖ್ಯೆನೂ ಜಾಸ್ತಿ ಆಗಿದೆ. ಬರೀ ಈ ಸಿನಿಮಾಗಂತ ಅಷ್ಟೇ ಅಲ್ಲ, ಈಗ ಆಲ್ಮೋಸ್ಟ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗಿರೋ ಎಲ್ಲ ಸಿನಿಮಾಗಳು, ಕಂಟೆಂಟ್ ಇರೋ ಸಿನಿಮಾಗಳಿಗೂ ಜನ ಬರ್ತಾ ಇಲ್ಲ. ಏನು ಹೇಳ್ತಾರೆ ಸರ್, ಈ ರಿವ್ಯೂ ಹೇಳೋರದ್ದು ಏನಾದರೂ ಸಮಸ್ಯೆ ಆಗ್ತಿದೆಯಾ? OTT ಸಮಸ್ಯೆ ಆಗ್ತಿದೆಯಾ? ನಿಮ್ಮ ಪ್ರಕಾರ ನೀವೆಲ್ಲವೂ ತಿಳಿದಿದ್ದೀರಿ. ಸಿನಿಮಾ ಎಲ್ಲ ರಿವ್ಯೂನೂ ಬೇರೆ ಇರುತ್ತೆ. ಈಗ ಮೊನ್ನೆ ಬಂತು ಅನಿಮಲ್ ಅಂತ, ಅದನ್ನು ರಿವ್ಯೂ ಕೊಟ್ಟಿರೋದು 1.5 ಎಲ್ಲರೂ ಮಾತಾಡಿಕೊಂಡು. ಕಾರಣ ಇವತ್ತೇನು ಅಂದರೆ ಐ ಫೀಲ್ ಬ್ಯಾಡ್ ಟು ಸೇ ಇಟ್. ನನಗೆ ಆ್ಯಂಗ್ರಿಗಿಂತಲೂ ಹೆಚ್ಚಿಗೆ ನಾನು ಏನು ಅಂತಲೇ ವಿಷಾದ ಆಗ್ತದೆ. ಒಳ್ಳೊಳ್ಳೆ ಪತ್ರಿಕೆಗಳು ಕರ್ನಾಟಕದಲ್ಲಿ ಇದು ಮುಖವಾಣಿಗಳು ಅನ್ನುವಂಥ ಪತ್ರಿಕೆಗಳು ಕೂಡ ಇವತ್ತು ಪ್ಯಾಕೇಜಿಗೆ ಬಂದುಬಿಟ್ಟಿದ್ದಾರೆ. ಪ್ಯಾಕೇಜ್ ಕೊಡಲಿಲ್ಲ ಅಂದ ತಕ್ಷಣ ಅಲ್ಲಿನ ಬರೆಯೋ ಹೆಣ್ಮಕ್ಳುಗಳು, ಹುಡುಗರುಗಳು ತುಂಬ ಬುದ್ಧಿವಂತರುಗಳು, ತುಂಬ ಇಷ್ಟಪಟ್ಟಿರ್ತಾರೆ, ಬರೀತಾರೆ. ಟೈಟ್ಲು ಕೊಡಬೇಕಾದ್ರೆ, ಸ್ಟಾರ್ ಕೊಡಬೇಕಾದ್ರೆ ಸೇಲ್ಸ್ ಟೀಮ್ ಕೊಡೋದು. ನನಗೆ ಗೊತ್ತಿದ್ದು ಸೇಲ್ಸ್ ಟೀಮ್ ಇವ್ರು ಏನೇ ಲೈಕ್ ಮಾಡಿದ್ರು ಪ್ಯಾಕೇಜ್ ಏನಾಯಿತು, ಕೊಟ್ರ 5 ಲಕ್ಷ, 8 ಲಕ್ಷ ಕೊಟ್ರ, 12 ಲಕ್ಷ. ಏನಿದು ಪ್ರೊಡ್ಯೂಸರ್ ಏನು ಪ್ರಿಂಟ್ ಆಗ್ತಾರಾ? ಇದೇ ರೀತಿ ಸಣ್ಣದು ಶುರು ಆಗಿಬಿಟ್ಟಿದೆ. ಸಣ್ಣ ಯೂಟ್ಯೂಬ್ಗಳು 5,000ದಿಂದ ಹಿಡಿದು 1 ಲಕ್ಷದವರೆಗೂ ಡಿಮ್ಯಾಂಡ್ ಮಾಡೋ ಯೂಟ್ಯೂಬ್ಗಳು ಇಲ್ಲ, ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಕೆಲವಿದನ್ನು. ವಿಜುವಲಿ ನಾಟ್ ಗುಡ್, ವಿಜುವಲಿ ಗುಡ್. ಮಾಡ್ಯುಲೇಷನ್ ಇಲ್ಲ, ವಾಯ್ಸ್ ಮಾಡ್ಯುಲೇಷನ್ ಏನಿದು, ಮೂಮೆಂಟ್ ಎಲ್ಲಿದೆ? ನ್ಯೂಯಾನ್ಸಸ್ ಒಂದು 10 ಪದ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಯಾರೂ ನೋಡಲ್ಲ, ಆದರೆ ನೋಡೋ 1000 ಜನ ಕೂಡ ಇಂಪ್ಯಾಕ್ಟ್ ಆಗುತ್ತಲ್ವ. ಯಾರು ಹೇಳೋದು ಇದನ್ನು? ಫುಲ್ ಕೆಟ್ಟೋಗಿದೆ ಇದು. ಬಟ್ ಆದರೆ ರಿಯಲ್ ಸಿನಿಮಾ ಗೋಯರ್ ಇದನ್ನು ನೋಡ್ಕೊಂಡು ಹೋಗಲ್ಲ. ಅವ್ನು ಯಾರೋ ಸ್ನೇಹಿತರು ಹೇಳ್ತಾರೆ, ಅದ್ರ ಮೇಲೆ ಹೋಗ್ತಾನೆ. ಇದರಲ್ಲಿ ನಮ್ಮದಕ್ಕೆ ನಾನು ಇದನ್ನು ಸುಳ್ಳಾದರೆ ಹೇಳಲಿ, ಯಾರಾದರೂ ನೋಡಿರೋ ಒಬ್ಬರು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದ್ನಲ್ಲ. ಕೆಲವರು ಹೇಳಿದ್ದು ಫಸ್ಟ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಆಗುತ್ತೆ, ಬಟ್ ಸಿನಿಮಾಗಳು ನಿಂತ್ಕೊಳ್ಳೋದೆ ಸೆಕೆಂಡ್ ಹಾಫ್ ಮೇಲೆ. ಸೆಕೆಂಡ್ ಹಾಫ್ ಓದೋದೇ ಗೊತ್ತಾಗಲ್ಲ ಸರ್. ಹಾಗೆ ನನ್ನ ಆತಂಕ ಇದ್ದದ್ದು ನನ್ನನ್ನು ಹೆಂಗೆ ಇದು ಮಾಡ್ತಾರೆ ಅಂತ ತುಂಬಾ ಇಷ್ಟಪಡ್ತಾರೆ. ಇನ್ನೊಂದು ಏನು ಹೇಳ್ತಿದ್ದಾರೆ ಎಲ್ಲರೂ, ಅದನ್ನು ಹೇಳಲೇಬೇಕು. ಎಲ್ಲ ಥಿಯೇಟ್ರ್ಗಳ ಮುಂದೆ ಮತ್ತು ಇದರಲ್ಲಿ, ಯಾಕೆಂದರೆ ಸಂಯುಕ್ತ ಹೆಗಡೆ ಈ ಫಿಲಮ್ ಮೂಲಕ ಹೆಸರು ಮಾಡ್ತಿದ್ದಾಳೆ.
ಆದರೆ ಅಗ್ನಿ ಶ್ರೀಧರ್ ಹೆಸರು ನಮಗೆ ಗೊತ್ತಿತ್ತು. ಪೋಸ್ಟರ್ಗಳಲ್ಲಿ ನಿಮ್ಮ ಫೋಟೋ ಕಾಣಲಿಲ್ಲ, ಥಿಯೇಟ್ರ್ ಮುಂದೆ ಕಾಣಲಿಲ್ಲ, ಎಲ್ಲೋ ನರ್ತಕಿ ಬಿಟ್ಟರೆ ಇನ್ನೆಲ್ಲೂ ಕಂಡಿಲ್ಲ. ನಿಮ್ಮದು ಹೆಚ್ಚು ಇದು ಮಾಡಬೇಕಾಗಿತ್ತು. ನಾವು ಯಾರೂ ರಿವ್ಯೂ ನೋಡೋಕ್ಕೆ ಹೋಗಲ್ಲ, ಬೇರೆ ನೋಡೋಕ್ಕೆ ಹೋಗಲ್ಲ. ನಿಮ್ಮ ಫೋಟೋ ಹೆಚ್ಚು ಕಾಣಿಸ್ತಾ ಇಲ್ಲ. ಈಗ ನಾನು ಬರ್ತಾ ನಿಮ್ಮ ಇಂಟ್ರ್ವ್ಯೂ ಬರೋಕ್ಕೆ ಮುಂಚೆ ಎಲ್ಲೋ ಹೋಗಿದ್ದೆ, ಒಂದು ದೊಡ್ಡ ಮದುವೆ, ಸಾವಿರಾರು ಜನ ಸಿಕ್ಕಿದ್ರು. ಅವ್ರು ಹೇಳಿದ್ರು, ಸಾರ್ ನಮಗೆ ಗೊತ್ತೇ ಇಲ್ಲ, ಯಾರ್ಯಾರು ಹೇಳ್ತಿದ್ದಾರೆ, ನಾವು ಹೋಗ್ತೀವಿ, ನಾಳೆ ಹೋಗ್ತೀವಿ, ನಾಳಿದ್ದು ಹೋಗ್ತೀವಿ, ನೀವು ಇದ್ದೀರಿ ಅಂತ ನಮಗೆ ಗೊತ್ತೇ ಇಲ್ಲಪ್ಪ. ಆನ್ಲೈನ್ ನಾವೆಲ್ಲ ನೋಡಲ್ಲ ಸರ್, ಯಾಕೆ ನಾವೇನೋ ಭ್ರಮೆಯಲ್ಲಿದ್ದೀವಿ ಎಲ್ಲರೂ ನೋಡ್ತಾರೆ ಅಂತ. ಯಂಗ್ಸ್ಟರ್ಸ್ ನೋಡ್ತಾರೆ, 16-17 ವರ್ಷದ ಹುಡುಗ ಹುಡುಗಿಯರು ಅಡಿಕ್ಟ್ ಆಗಿದ್ದಾರೆ. ಆದರೆ ನಮ್ಮದು ಎ ಸರ್ಟಿಫಿಕೇಟ್, ಅವ್ರು ಬರೋಕ್ಕಾಗಲ್ಲ ಅವರು. ಸೊ ಆ ಕಾರಣಕ್ಕೆ ಇವೆಲ್ಲ ಕಾರಣಗಳಿದ್ದಾವೆ. ಆದರೆ ಇವೆಲ್ಲ ಮೇಲ್ಗಡೆ ನಾವು ಅಂದ್ಕೊಳ್ಳೋದಷ್ಟೇ. ನಮಗೆ ಒಂದು ಶಾಕ್ ಆಗಿರೋದೇನೆಂದರೆ, ಚೆನ್ನಾಗಿದೆ ಅಂತ ಹೇಳಿದ ಮೇಲೂ ಯಾಕೆ ಹೆಚ್ಚು ಜನ ಇದುವರೆಗೂ, ಭಾಷೆ ಇವತ್ತೇನು ಅಂತ ನನಗೆ ಗೊತ್ತಿಲ್ಲ, ನಿನ್ನೆವರೆಗೂ ಬಂದಿಲ್ಲ ಅನ್ನೋದು ನಮಗೆ. ಸರ್ ಮತ್ತೊಮ್ಮೆ ನೀವು ಹೇಳಿದಿರಿ, ಹಲವಾರು ಬಾರಿ ಹೇಳಿದಿರಿ, ನಾವು ಕೂಡ ಅದನ್ನು ರೀಚ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ, ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಬನ್ನಿ ಅಂತ ಹೇಳಿ. ಸೊ ಈ ಕ್ರೀಮಲ್ಲಿ ಇದೆ, ಹಿಂಗಿದೆ ಅಂತ ಹೇಳಿ ನಿಮ್ಮ ಕಡೆಯಿಂದ ಇನ್ನೊಮ್ಮೆ ಹೇಳೋದಾದರೆ ಸರ್? ಸಮಾಜದ ಗರ್ಭದಲ್ಲಿ ಅನೇಕ ಗೋಪಿಗಳಿದೆ. ಇವತ್ತೆಲ್ಲರಿಗೂ ಗೊತ್ತು ಭ್ರಷ್ಟಾಚಾರ ಯಾವ ಲೆವೆಲ್ ಇದೆ ಅಂತ. ಈ ಸಿನಿಮಾ ಸಕ್ಸಸ್ ಆದರೆ ನೆಕ್ಸ್ಟ್ ಭ್ರಷ್ಟಾಚಾರದ ಬಗ್ಗೆನೇ ಮಾಡಬೇಕು ಅಂತಿದ್ದೆ ನಾನು. ಇಲ್ಲದೆ ನಾನು ಖಂಡಿತ ಮನಸ್ಸಾಗೋದಿಲ್ಲ. ಹೇಗೆ ನಡೀತಾ ಇದೆ, ನಾವು ಅಂದ್ಕೊಂಡಂಗೆ ಏನೋ ಬ್ಯಾಗ್ಗಳು ತೊಗೊಂಡೋಗಿ ಕೊಡ್ತಿದ್ದಾರೆ ಅಂದ್ಕೋಬೇಡಿ. ತುಂಬ ಸೂಕ್ಷ್ಮವಾಗಿ ನಡೀತಿದೆ. ಮಾತು ಕೂಡ ಆಡಲ್ಲ ರಾಜಕಾರಣಿಗಳು. ಕಮ್ಯುನಿಕೇಟ್ ಹೆಂಗೆ ಮಾಡ್ತಂತ ನೋಡಿದ್ರೆ ಶಾಕ್ ಆಗ್ತೀರಿ ಆರ್ಡಿನರಿ ಜನಗಳು. ಆದರೆ ಭ್ರಷ್ಟಾಚಾರದ ಬಗ್ಗೆ ತೆಗೆದ್ರೂ ಹೀಗೆ ಈ ರೀತಿಯೇ ನಿಲುವು ತೊಗೊಂಬಿಟ್ರೆ ನಾವೇನು ಹೇಳೋದು ನಾವು? ಅಂದರೆ ಯು ಆರ್ ಅಕ್ಸೆಪ್ಟಿಂಗ್ ಎವ್ರಿಥಿಂಗ್ ಇನ್ ದ ಸೊಸೈಟಿ. ಆ ಸೊಸೈಟಿಲಿ ನಿಮಗೆ ಖುಷಿ ಕೊಡಬೇಕು, ನಿಮಗೆ ದೊಡ್ಡ ಸ್ಟಾರ್ ಹಾಕೋಬೇಕು, 50 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳಬೇಕು. ಏನು ನೀವು ಆಗಿರೋದು ನೀವು? ಇದೊಂದು ಮಾಧ್ಯಮ, ಕನ್ನಡದ ಮೇರು ಧ್ವನಿ. ರಾಜ್ಕುಮಾರ್ ನಮ್ಗೆ ಕಲಿಸ್ಕೊಟ್ಟದ್ದೇನು ಅಂತ ಹೇಳಿದ್ರೆ, ಸಿನಿಮಾದ ಮೂಲಕ ಅವರು ಮಾತಾಡೋ ರೀತಿ ಆಗಲಿ, ನಡ್ಕೊಳ್ಳೋ ರೀತಿ ಆಗಲಿ, ಆಲೋಚನೆ ಮಾಡೋ ರೀತಿ ಆಗಲಿ ನಾವು ಬದಲಿಸಬೇಕು ಅಂತ. ಅವರಿರಲಿ, ದಿಲೀಪ್ ಕುಮಾರ್ ಇರಲಿ, NT ರಾಮರಾವ್ ಇರಲಿ, ಕಲಿಸ್ಕೊಟ್ರು ನಮಗೆ. ಆ ಸ್ಕೂಲ್ನಲ್ಲಿ ಬಂದವರು ನಾವು. ನಮಗೂ ಗೊತ್ತಿದೆ, ನಮಗೇನು ಗೊತ್ತಿಲ್ಲ ಅಂದ್ಕೋಬೇಡಿ. ಏನೋ ಸ್ಟಾರ್ಗಳನ್ನ ಹಾಕ್ಕೊಂಡು ಇದು ಮಾಡಿ ಲೂಟಿ ಮಾಡೋದು. ನನಗೆ ಹೇಳ್ತಾರೆ ಅದನ್ನು. ನಿಮಗಿರೋ ಒಂದು ತಾಕತ್ತಿಗೆ ಬಿಸ್ನೆಸ್ನಲ್ಲೇ ನೀವು ಮಾಡಾಕ್ಬಿಡ್ಬೋದು. 25-30 ಕೋಟಿ ನೀವು ಮಾಡಿಬಿಟ್ಟಿರ್ಬೋದು. ಹಾಕಿರೋ ಲಾಭ ಬಂದು ನಿಮ್ಮ ಪರ್ಸೆಂಟೇಜ್ ತೊಗೊಳ್ಬೋದು. ಮಾಡಿ ಸರ್, ನೆನ್ನೆನೂ ಮಾತಾಡ್ತಿದ್ದಾರೆ. ನಾನು ಹೇಳಿ ನನಗೆ ಅಗತ್ಯ ಇಲ್ಲಪ್ಪ. ನಾನು ಆ ದುಡ್ಡು ತೊಗೊಂಡು ಏನು ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ನಾನಾಗಲಿ, ನನ್ನ ಅಕ್ಕಪಕ್ಕದವ್ರಾಗಲಿ ಅಷ್ಟು ಒದ್ದಾಡ್ತಾ ಇಲ್ಲ. ನಮ್ಗೆ ಯಾವ ಮೆಟೀರಿಯಲ್ಲು ಇಷ್ಟ ಆಗಲ್ಲ. ಏನಾದ್ರು ಬಳಸಿ ಏನಾದರೂ ಹೇಳೋಕ್ಕೆ ಸಾಧ್ಯನಾ, ಅಷ್ಟೇ ನಾವು ಒದ್ದಾಡ್ತಿರೋದು. ಬೇಡ ಸಾರ್ ಅದು ಅಂತ ಅನ್ನೋ ರೀತಿ ಮಾತನಾಡ್ತಿದ್ದಾರೆ. ಅದು ಎಷ್ಟು ಒತ್ತಡ ಇದೆ ನನಗೆ ಮಾತ್ರ ಗೊತ್ತದು. ಬಟ್ ಆ ಥರ ಮಾಡಬೇಡಿ. ನಿಮ್ಗೆಲ್ರೂ ಗೊತ್ತು ಸಮಾಜ ಸರಿ ಇಲ್ಲ ಅಂತ. ಸಮಾಜದ ಗರ್ಭದಲ್ಲಿ ನರಬಲಿ ನಡೀತಾ ಇದ್ದಾವೆ. ಜೀವಬಲಿ ನೀವು ನೋಡ್ತಾ ಇದ್ದೀರಿ, ನರಬಲಿಗಳು ಕೂಡ ಇವೆ. ಆದರೆ ಅದು ಹೇಳಿದ್ರು, ನೀವು ಬೀದಿ ಸುಳ್ಳೆ ನರಬಲಿ ಅಂದರೆ ಕನೆಕ್ಟೇ ಆಗಲ್ಲ. ಅವ್ರ ಬಗ್ಗೆ ಯಾರಿಗೂ ಯಾವ ರೀತಿ ಕರುಣೆನೂ ಇಲ್ಲ. ಏನಿದು, ಹೆಣ್ಮಗಳಲ್ವ ಅವಳು? ಅಲ್ಲಿ ನಿಂತಿರೋ ಮಕ್ಕಳು ನಮ್ಮ ಮಕ್ಕಳ ಥರ ಅಲ್ವಾ? ನಮ್ಮ ಮಕ್ಕಳ ಥರ ಅಂತ ತಿಂಕ್ ಮಾಡದೆ ಹೋದರೆ ನಾನು ಮನುಷ್ಯ ಆಗ್ತೀನ? ಅವ್ರ ಬಗ್ಗೆ ಕರುಣೆ ಬರಲೇಬೇಕಲ್ವ? ಅವರಿರಲಿ, ಅಲ್ಲಿ ಭಿಕ್ಷಾ ಬೇಡ್ತಾ ಇರೋರು ಇರಲಿ, ಅಥವಾ ಯಾರೋ ಏನೋ ಚಿಂದಿ ಆಯ್ತಾರಲ್ಲ ಮಕ್ಕಳು, ನಮ್ಮ ಮೊಮ್ಮಕ್ಕಳು ವಯಸ್ಸಿನವ್ರು ಚಿಂದಿ ಆದಾಗ ನನಗೆ ಕಲಕಲಿಲ್ಲ ಇದು ಅಂದರೆ ನಾನು ಮನುಷ್ಯ ಆಗೋದಕ್ಕೆ ನಾಲಾಯಕ್. ಸೊ ನರಬಲಿ ಆಗ್ತಾಯಿದೆ. ದಯವಿಟ್ಟು ನೋಡಿ ಹೇಳಿ, ನೋಡಲಿ ಅಂತ ನಾನು ಬಯಸ್ತೀನಿ. ನರಬಲಿಗೆ ಸಂಬಂಧಪಟ್ಟಂಥ ಸಿನಿಮಾ ಇದು, ಕಂಟೆಂಟ್ ಇರುವಂಥ ಸಿನಿಮಾ, ಸಂದೇಶ ಇರುವಂಥ ಸಿನಿಮಾ. ಸೊ ಈಗಲೂ ಕೂಡ ನರಬಲಿ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ, ಇದು ನಿಜನಾ ಸರ್? ಯಾವ ಥರ ಆಗ್ತಿದೆ ಅಂತ ಹೇಳೋದಾದರೆ ನಿಮ್ಮ ಕಡೆಯಿಂದ? ನೀನು ಪತ್ರಿಕೆಗಳು ನೋಡಪ್ಪ, ಅಲ್ಲ ಅದು ತಿಂಗಳಿಗೆ 2 ಬಂದು ಅಲ್ಲಲ್ಲ, ಮಾಟ ಮಂತ್ರಕ್ಕೋಸ್ಕರ ಬಲಿಯಾಗಿರೋದು, ನರಬಲಿ ಕೊಡ್ತಾ ಇರೋದು ತಿಂಗಳಿಗೆ 2 ಎಲ್ಲ ಪತ್ರಿಕೆಯಲ್ಲೂ ಬರ್ತಾಯಿದೆ. ಅಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ, ಕೇರಳದಲ್ಲಿ ನಡೀತಾ ಇದೆ, ತಮಿಳ್ನಾಡಲ್ಲಿ ನಡೀತಾ ಇದೆ, ಆಂಧ್ರದಲ್ಲಿ ನಡೀತಾ ಇದೆ, ಜಾರ್ಖಂಡಲ್ಲೆಲ್ಲ ಕೇಳಲೇಬೇಡಿ. ಇದು ಹೊರಗಡೆ ಬಂದಿರೋ ಕೇಸ್ಗಳು, ಅತ್ಯಂತ ಗೌಪ್ಯವಾಗಿ ನಡೆಯೋದು ಇದು. ನರಬಲಿ ಅಂದ ತಕ್ಷಣ ಕೋಳಿ ಬಲಿ ಕೊಟ್ಟಂಗಲ್ಲ. ಸೊ ಹಾಗಾಗಿ ಇದು ಈ ಕ್ಷಣದಲ್ಲೂ ತುಂಬ ಚಾಲ್ತಿಯಲ್ಲಿದೆ. ನೀವು ಕೋಣ ಬಲಿ ಕೊಡೋದು ನೋಡ್ತಿದ್ದೀರಿ, ಕುರಿ ಆಮೇಲೆ ಮೇಕೆ ಕೊಡೋದು ನೋಡ್ತಿದ್ದೀರಿ, ಕೋಳಿ ಕೊಡೋದು ನೋಡ್ತಿದ್ದೀರಿ. ಆದರೆ ಪಾರಿವಾಳ ಕೊಟ್ಟೋದು ನೋಡಿದ್ದೀರಾ? ಅದಕ್ಕೆ ಕಾನೂನು ವಿರೋಧ ಇದೆ. ಬೆಕ್ಕನ್ನು ಕೊಡೋದನ್ನು ನೋಡಿದ್ದೀರಾ? ಬೆಕ್ಕುಗಳನ್ನ ಕೊಡ್ತಾರೆ. ಅತ್ಯಂತ ಇದು ಬೆಲೆ ಬಾಳೋದು ಶ್ರೇಷ್ಠ ಅಂದರೆ ಮನುಷ್ಯ. ಇವತ್ತು ಕೊಡ್ತಿದ್ದಾರೆ ಜಗತ್ತಿನ ಎಲ್ಲ ಕಡೆ, ಇನ್ಕ್ಲೂಡಿಂಗ್ ಯುರೋಪ್, ಅಮೇರಿಕಾ. ಓಕೆ ಸರ್, ನೀವೆಲ್ಲೋ ಹೇಳ್ತಾ ಇದ್ರೆ ನನಗೆ ನೋಡ್ತಾ ಇದ್ದೆ, ದೊಡ್ಡ ವ್ಯಕ್ತಿಗೆ ಸಂಬಂಧಪಟ್ಟ ಕತೆ ಹೇಳಿದ್ರಿ ನೀವು ಸರ್. ಅದನ್ನು ಇಲ್ಲೇನಾರು ಹೇಳಬಹುದಾ ಅಂತ ಹೇಳಿ, ಅದು ಕೂಡ ನರಬಲಿ ಮಾಡ್ತಾ ಇದ್ರು ಆ ವ್ಯಕ್ತಿ ಅನ್ನೋ ಥರ ಒಂದು ಮಾತು ಹೇಳಿದ್ರಿ ಯಾವುದೋ ಇಂಟರ್ವ್ಯೂಲ್ಲಿ. ತುಂಬಾ ದೊಡ್ಡ ವ್ಯಕ್ತಿ, ನಾನು ಮೀಟ್ ಆಗಿದ್ದೀನಿ ಅವ್ರನ್ನ.
ಎರಡಿದೆ. ಮಾಂತ್ರಿಕ ಪಥ ಅಂತ ಇದೆ. ಮಾಂತ್ರಿಕ ಪಥದಲ್ಲಿ ಯಾರು ಆಸಕ್ತಿಯಿಂದ ಎಂಟ್ರಾಗ್ತಾರೋ ಅವ್ರಿಗೆ 2 ಆಯ್ಕೆಗಳಿರ್ತವೆ. ಒಂದು ಸ್ಪಿರಿಚುವಲ್, ಆಧ್ಯಾತ್ಮದ ಹಾದಿ, ಆಂತರ್ಯದ ಹಾದಿ, ಇದನ್ನೇ ಬಸವಣ್ಣವೆಲ್ಲ ಹೇಳ್ಕೊಡೋದು. ಇನ್ನೊಂದು ಮಾಟದ ಹಾದಿ. 2 ಮಾಂತ್ರಿಕ ಪಥಗಳೇ. ಅಲ್ಲೂ ಮಂತ್ರ ಇದೆ, ದೇವರಿದ್ದಾರೆ. ಇಲ್ಲಿದ್ದ ಮಂತ್ರ ಇದೆ, ದೇವರಿದ್ದಾರೆ, ಜೊತೆಗೆ ದೇವಗಳಿದ್ದಾವೆ. ಇಲ್ಲಿ ಅಂಥ ಒಬ್ಬ ವ್ಯಕ್ತಿ ನಾನು ತೋರಿಸಿದ್ದೀನಲ್ಲ, ಅವ್ರನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ನಾನು ಅವ್ರ ಜೊತೆ ಮಾತನಾಡಿದ್ದೀನಿ. ಅವರು ಮಗಳೇ ಅಂತ ವೇಶ್ಯ ಮಾತಾಡೋದು ಇವೆಲ್ಲ ನನಗೆ ಗೊತ್ತಿರೋ ವಿಷಯ. ವೇಶ್ಯರು ಹೇಳಿದ್ದಾರೆ. ಅವ್ರ ಹತ್ರ ಹೋದವರು ತಿರುಗಿ ಕಾಣಿಸಲ್ಲ, ಅವರು ಬಲಿ ಕೊಟ್ಟಿದ್ದಾರೆ ಅಂತ ಹೇಳಲ್ಲ. ಅವ್ರನ್ನೆಲ್ಲೋ ಸೆಟ್ಲ್ ಮಾಡಿರಬೇಕು. ನನಗೆ ಗೊತ್ತು ಸೆಟ್ಲ್ ಮಾಡ್ತಿದ್ರಲಿಲ್ಲ, ಬಲಿ ಕೊಡ್ತಿದ್ರು ಅಂತ. ಅವರ ಹತ್ತಿರದ ಸ್ನೇಹಿತರು ಅವ್ರನ್ನ ಕೇಳಿದ್ದಾರೆ, ಯಾಕೆ ಇಷ್ಟು ವಿಚ್ ಕ್ರಾಫ್ಟ್ ಮಾಟದಲ್ಲಿ ನೀವು ಇದ್ದೀರಿ, ಬಲಿ ಕೊಡ್ತೀರಿ ಅಂತ ಹೇಳ್ತಾರೆ. ಉತ್ತರ ಕೊಡ್ತಿರ್ಲಿಲ್ಲ ಅವರು. ಹೇಳ್ಬೇಕು ಯಾಕೆ ಬೇರೆ ವಿಷಯ ಮಾತಾಡಪ್ಪ ಏನೇನು ಅಂತ ಕರ್ಕೊಂಡು ಹೋಗ್ಬಿಡೋರು. ಈಗ ನನ್ನ ನಡುವೆ ಇದ್ದಾರೆ. ಸೊ ಈ ವ್ಯಕ್ತಿ ಇದ್ದದ್ದು ನಿಜ, ಕೊಡ್ತಾ ಇದ್ದದ್ದು ನಿಜ. ಮತ್ತು ಎಲ್ಲ ರೀತಿಯ ಇದರಲ್ಲಿ ಹೆಸರೇ ಹೇಳ್ತೀನಿ ಬೇಕಾದರೆ, ವೀರೇಂದ್ರ ಪಾಟೀಲ್ ಬಿಟ್ಟು ಇನ್ನು ಆಲ್ಮೋಸ್ಟ್ ಎಲ್ಲ ಮುಖ್ಯಮಂತ್ರಿಗಳು ಅವ್ರ ಜೊತೆ ಚೆನ್ನಾಗಿದ್ದರು. ವೀರೇಂದ್ರ ಪಾಟೀಲ್ ಹೆಸರು ಹೇಳ್ತೀನಿ. ಅವರು ಮಾತ್ರ ಈಗ ಅವ್ರಿಗೆ ಎಷ್ಟು ಕೈ ಮುಗಿಬೇಕೋ ಗೊತ್ತಿಲ್ಲ. ನಮ್ಮ ಕರ್ನಾಟಕ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿ, ಭ್ರಷ್ಟಾಚಾರ ರಹಿತ ಮುಖ್ಯಮಂತ್ರಿ, ಯಾವುದೇ ರೀತಿ ಈಗೋ ಅಹಂ ಇಲ್ಲದೇ ಇದ್ದ ಮುಖ್ಯಮಂತ್ರಿ. ಅವ್ರನ್ನ ಬಹುಶಃ ದುರ್ಬೀನ್ ಹಾಕಿದ್ರು ಅವರಲ್ಲಿ ಸಣ್ಣತನ, ಕೇಡಿತನ, ಭ್ರಷ್ಟತನ ಕಂಡಿಡಿಯೋಕ್ಕಾಗ್ತಾ ಇರಲಿಲ್ಲ. ಅವರು ಮತ್ತು ರಾಜಶೇಖರ ಮೂರ್ತಿ ಫ್ಯಾಕ್ಟ್ರಿ ರಿಯಲ್ ಲೈಫಲ್ಲಿ ಲಾಕೌಟ್ ಮಾಡಿಸಿರ್ತಾರೆ. ಅವರಿಗೆ ಇದಾಗುತ್ತೆ, ಏನು ಸ್ಟ್ರೋಕ್ ಹೊಡೆಯುತ್ತೆ. ಸ್ಟ್ರೋಕ್ ಹೊಡೆದಾಗ ಈ ಗುಂಪು ಹೇಳ್ಕೊಳ್ಳುತ್ತೆ, ನಮಗೆ ಮಾಡೋದಕ್ಕೆ ಯಜಮಾನರು ತೋರಿಸಿದ್ರು ಅಂತಲೇ ಮಾತಾಡಿದ್ದಾರೆ. ಅದು ಎಲ್ಲರೂ ಗೊತ್ತು. ಎಲ್ಲ ಬಹುತೇಕ ರಾಜಕಾರಣಿಗಳಿಗೆ ಈ ವಿಷಯ ಗೊತ್ತು. ಅವ್ರು ನರಬಲಿ ಕೊಡ್ತಿದ್ರ, ಹೇಗೆ ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ವಿಚ್ ಕ್ರಾಫ್ಟ್, ಮಾಟ ಮಾಡಿಸ್ತಿದ್ರು. ಮಾಟದಲ್ಲಿ ಅಷ್ಟು ನೀವು ಗೋಪ್ಯವಾಗಿ ಮಾಡಿದಾಗ ಏನದು? ನೀವು ಕುರಿ ಕೋಳಿ ಕೊಡೋದಾದರೆ ಓಪನಾಗಿ ಮಾಡ್ಬೋದು. ನೀವು ಮಾಡ್ತಿದ್ರು. ರಕ್ತವನ್ನು ಆರಾಧಿಸ್ತಿದ್ರು, ಹ್ಯೂಮನ್ ರಕ್ತವನ್ನು. ಅವ್ರ ಮನೆಗೆ ಹೋದರೆ ಅವರ ದೊಡ್ಡ ಕುಟುಂಬ ಅದು. ನಾನು ನೇರವಾಗಿ ಹೆಸರು ಹೇಳೋಕ್ಕಾಗಲ್ಲ, ತುಂಬ ದೊಡ್ಡ ಕುಟುಂಬ. ಒಟ್ಟು 7 ಜನ, ಇವರು 4 ಜನ ಅಕ್ಕ ತಂಗಿಯರ ಕುಟುಂಬ. ಒಬ್ಬ ಸಹೋದರನ ಬಿಟ್ಟು ಇನ್ಯಾರು ಇವ್ರ ಹತ್ರ ಬರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಅವ್ರ ಬಗ್ಗೆ ಇಷ್ಟ ಇರಲಿಲ್ಲಲ್ಲ, ಹೆದರೋರು. ನೀವು ಬೇಕಾದ್ರೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಅವ್ರ ಹತ್ರ ಬರೋಕ್ಕೆ ಹೆದರೋರು. ಕಾರಣ ಅವ್ರು ನನಗೆ ಗೊತ್ತಿದ್ದಾರೆ. ನಾನು ಮಾತಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ, ಭಯ ಬೀಳ್ತಾರೆ. ಅವ್ರು ಹೇಳ್ತಾರಲ್ಲ, ನಾವು ಹೋಗ್ತಿರ್ಲಿಲ್ಲ ಅವ್ರ ಹತ್ರ ಹೆಚ್ಚಿಗೆ. ಯಾಕಪ್ಪ? ವಿಚ್ ಕ್ರಾಫ್ಟ್ ತುಂಬ ಇತ್ತು ಅವ್ರಿಗೆ. ಯಾವಾಗ ನೋಡ್ರು ಯಾರೋ ಗಡ್ಡ ಬಿಟ್ಕೊಂಡಿರೋರು, ಮಾಟ ಮಂತ್ರ ಮಾಡೋರು. ಮತ್ತು ಇವರು ಬರ್ತಿದ್ರು, ಯಾರು ಋಷಿಗಳ್ತವರು. ಮತ್ತು ಆ ಮನುಷ್ಯ ವಚನಕಾರರು, ಇದು ಎಲ್ಲರ ಬಗ್ಗೆನೂ ಮಾತಾಡ್ತಾಯಿದ್ರು. ಬಟ್ ಆಳದಲ್ಲಿ ಇತ್ತು ಅಂತ ಹೇಳಿ ನಾನು ಕೇಳಿರೋದಲ್ಲ, ನಂಬ್ಕೊಂಡಿರೋದಲ್ಲ, ನನಗೆ ಗೊತ್ತು. ಯಾಕೆ ಸರ್ ನೀವು ಅದನ್ನು ನಿಮ್ಮ ಮಾತಲ್ಲೇ ಹೇಳಬಾರ್ದು? ಇವರೇ ಅಂತ ಹೇಳಿದ್ರೆ ಏನು ಸಮಸ್ಯೆ ಅಂತ ಹೇಳಿ, ಇವರೇ ಇಂಥ ವ್ಯಕ್ತಿ ಅಂತ ಹೇಳಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಥವಾ ಹೇಗೆ ಅಂತ ಹೇಳಿ? ನನಗೆ ಯಾವ ಸಮಸ್ಯೆನೂ ಮಾಡೋಕ್ಕಾಗಲ್ಲ. ನಾನು ಬಹುಶಃ ಇದನ್ನು ಬರಿತೀನಿ. ಆದರೆ ಅವ್ರ ಹೆಸರು ಹೇಳ್ಬಿಟ್ರೆ, ನೇರವಾಗಿ ಹೆಸರು ಹೇಳ್ಬಿಟ್ರೆ, ನೀವು ಯಾರು ಹೇಳಿದ್ರೆ ನಾನು ನೋಡಿ ನೀವು ಯೋಚನೆ ಮಾಡ್ತಿದ್ದೀರಿ, ಯೋಚನೆ ಮಾಡಿ ಹಿಂಗೆ ಹೇಳ್ಬೋದು. ನಾನು ಹೆಸರು ಹೇಳಿಬಿಟ್ರೆ ಫಿಲಮ್ ಮೇಲೆ ಸ್ಟೇ ತಂದುಬಿಡ್ಬೋದು. ಪ್ರೊಡ್ಯೂಸರ್ ಹೋಗ್ತಾರೆ. ಅದೊಂದೇ ಕಾರಣಕ್ಕೆ ಹೇಳ್ತಿಲ್ಲ. ಅದರ್ವೈಸ್ ನಾನು ಹೇಳಿರೋ ರೀತಿಯಲ್ಲಿ, ಸಿನಿಮಾದಲ್ಲಿ ತೋರಿಸಿರೋ ರೀತಿಯಲ್ಲಿ ಎಲ್ರಿಗೂ ಗೊತ್ತಾಗಿದೆ, ನೋಡಿರೋ ಎಲ್ರಿಗೂ. ಅಥವಾ ಅಟ್ಲೀಸ್ಟ್ 40-50 ವರ್ಷ ದಾಟಿರೋ ಪ್ರತಿಯೊಬ್ಬನಿಗೂ ಗೊತ್ತಾಗ್ಬಿಟ್ಟಿದೆ ಇವ್ರು ಯಾರು ಅಂತ. ಸೊ ನನಗೇನು ಹೇಳ್ದಲ್ಲ, ಭೀತಿ ಇಲ್ಲ, ಇದಿಲ್ಲ. ಮತ್ತು ನನ್ನ ಕೇಸ್ ಹಾಕೇನು ಮಾಡೋಕ್ಕಾಗಲ್ಲ. ಇವಾಗ ಇವತ್ತು ನಾನು ಪ್ರೂವ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಈಗ ಬೀದಿ ಸುಳಿರೋ ಅಡ್ರೆಸ್ ಗೊತ್ತಿದೆಯಾ ನನಗೆ? ಏನು ಗೊತ್ತಿದೆ ನನಗೆ? ಯಾರ್ಯಾರು ಗೊತ್ತಿದೆ. ಮತ್ತು ಇವತ್ತು ಹೇಳ್ದ ಅದನ್ನೆಲ್ಲ ಇದಕ್ಕೆ ಕಟ್ಟಿದ್ದಾರೆ, ದಂಡುಪಾಳ್ಯ ತಲೆ ಕಟ್ಟಿದ್ದಾರೆ. ಅದನ್ನೆಲ್ಲ ಮಾಡಿಸಿರೋದು ಅದೇ ಮನುಷ್ಯ. ನನಗೆ ಗೊತ್ತು, ನನಗೆ ಖಚಿತವಾಗಿ ಗೊತ್ತು. ಇದನ್ನು 10 ವರ್ಷದಿಂದನೂ ಹೇಳಿದ್ದೀನಿ ನಾನು. ಸರ್, ನಿಮ್ಮ ಪ್ರಕಾರ OTT ಸಮಸ್ಯೆ ಆಗ್ತಿದೆ ಅಂತ ಅನಿಸುತ್ತೆ ನಿಮಗೆ? ಜನ OTTಯಲ್ಲಿ ನೋಡೋಣ ಬಿಡು, ಏನಕ್ಕೆ ಸುಮ್ಮನೆ ಥಿಯೇಟ್ರಿಗೆ ಹೋಗೋದು ಅಂತ ಅನ್ಕೋತಿದ್ದಾರೆ ಅಂತಲೂ ಹೇಳ್ತಾರೆ ಕೆಲವರು. ನಿಮಗೆ ಅನಿಸಿದೆಯಾ ಸರ್ ಹಂಗೇನಾದ್ರು OTT ಏನಾದ್ರು ಇದೆಲ್ಲ ಜನ ಬರ್ದಂಗಾಗಿದೆ ಥಿಯೇಟ್ರಿಗೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ನೋ ಥರ ಇದೆಯಾ, ಅನಿಸಿದೆಯಾ? ಇಲ್ಲ, ಖಂಡಿತ ಇದೆ. ಅಟ್ಲೀಸ್ಟ್ ಒಂದು ಲೆವೆಲ್ ಮೀರಿದ ಜನಗಳು ಇವತ್ತು TV ಎಲ್ಲರ ಮನೇಲಿದೆ. ಸೊ ಹಾಗಾಗಿ OTTಲಿ ನೋಡೋಣ ಬಿಡು ಅಂತಲೇ ಮಾತಾಡ್ತಿರ್ತಾರೆ. ಸೊ OTT ಡೆಫಿನೆಟಾಗಿ ಥಿಯೇಟ್ರಿಗೆ ಬರೋ ಜನಗಳನ್ನ ಎಳೆದು ಬಿಟ್ಟಿದೆ. ಮುಂದೆ ಇದು ಈ ಥಿಯೇಟ್ರ್ಗಳಿಗೆ, ಸಿನಿಮಾ ರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಗಂಡಾಂತರನೂ ಕೂಡ ಅಂತ ಹೇಳಿದ್ರೆ, ಎಲ್ಲಿ ಮರೆ ಆಗ್ಬಿಡ್ಬೋದು ಥಿಯೇಟ್ರ್ಗಳು ಅನ್ನೋ ಥರನೂ ಇದೆ. ನೀವು ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ನೋಡ್ತೀರ, ನಿಮ್ಗೆ ಗೊತ್ತಿರುತ್ತೆ ಸರ್ ನಿಮ್ಮ ಕಡೆಯಿಂದ ಹೇಳೋದಾದ್ರೆ. ಹೆಚ್ಚು ಅಂದರೆ 15-20 ವರ್ಷದಲ್ಲಿ ಖಂಡಿತ ಥಿಯೇಟ್ರ್ಗಳಿರಲ್ಲ, ಇರೋದೇ OTT. ಆದರೆ OTT ಕೂಡ ಯಾವುದೋ ಗ್ರಹದವ್ರು ಮಾಡಿಲ್ಲ, ನಾವೇ ಮಾಡಿರೋದಲ್ವ, ನಮ್ಮ ಸುತ್ತಲೂ ಇರೋ ಜನಗಳೇ. ಆಗ ನಾವೆಲ್ಲ ಸೇರಿ ಆ OTTಗೆ ಎಂಟ್ರ್ ಆಗಬೇಕು ನಾವು.
ಆ ಓ ಟಿ ಟಿನಲ್ಲಿ ಬರೀ ನೆಟ್ಫ್ಲಿಕ್ಸು ಇದು ಅಂತ ಫಾರಿನ್ ಕಂಪ್ನಿಗಳ ಮೇಲೆ ಡಿಪೆಂಡ್ ಆಗೋ ಅಗತ್ಯ ಇಲ್ಲ. ಒಂದು ಕಾಲದಲ್ಲಿ ನಾಟಕಗಳಿತ್ತು, ಸಿನಿಮಾ ಬಂದು ನಾಟಕ ಹೊಡೆದಾಕ್ತು. ಹೆಚ್ಚು ಸಿನಿಮಾಗಳಿಗೆ ಫಸ್ಟ್ ಹೊಡೆತ ಕೊಟ್ಟದ್ದು ಟಿ ವಿಗಳು ಸಾಕಷ್ಟು ಹೊಡಿತು. ಈಗ ಓ ಟಿ ಟಿ ಅದನ್ನು ಖಂಡಿತ ಮುಳುಗಿಸುತ್ತೆ. ಬಟ್ ಹಾಗಂತ ಹೇಳಿ ನಾವು ಗಾಬರಿ ಆಗಬೇಕಾಗಿಲ್ಲ. ಆ ಓ ಟಿ ಟಿ ನಮ್ಮದೇ, ನಮ್ಮ ಮನುಷ್ಯರಿದೆ, ನಾವು ಎಂಟ್ರ್ ಆಗೋಣ ಅಲ್ಲಿ. ಸರ್, ಮುಂದೆ ಕೂಡ ಹಲವಾರು ಪ್ರಾಜೆಕ್ಟ್ಗಳಿದ್ದಾವೆ, ಒಳ್ಳೊಳ್ಳೆ ಸಿನಿಮಾಗಳ ತಯಾರಿ ಆಗ್ತಿದೆ ನಿಮ್ಮ ಕಡೆಯಿಂದ ಅಂತ ಕೇಳ್ಪಟ್ವಿ. ಹೌದಾ ಸರ್? ಯಾವ ಥರ ಸಿನಿಮಾಗಳನ್ನ ಇಂಡಸ್ಟ್ರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ನೀವು? ನಾನು ಇದು ಸಕ್ಸಸ್ ಆದರೆ ಈ ರೀತಿಯಲ್ಲೇ ಅರಿವು ಮೂಡಿಸೋ ಸಿನಿಮಾ ಕೊಡಬೇಕು ಅಂತಿದ್ದೆ. ಇದು ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಕೂಡ ಬೇರೆ ಕಮರ್ಷಿಯಲ್ ಥಿಂಕ್ ಮಾಡಬೇಕಾಗತ್ತೆ. ಬಟ್ ಇರ್ತೀನಿ ನಾನು ಖಂಡಿತ ಫಿಲಮ್ನ. ಈಗಾಗಲೇ ಇರ್ರೆಸ್ಪೆಕ್ಟಿವ್ ಆಫ್ ದಿಸ್ ಫಿಲಮ್ ಸಕ್ಸಸ್ ಆಗಲೇ ಇಬ್ಬರು ಬಂದಿದ್ದಾರೆ. ಆದರೆ ಅವರಿಬ್ಬರು ಹೇಳ್ತಿರೋದು ಸ್ವಲ್ಪ ಕಮರ್ಷಿಯಲ್ ಮಾಡೋಣ. ಈಗ ಬೆಳಿಗ್ಗೆ ಫೋನ್ನಲ್ಲೂ ಕೂಡ ತುಂಬಾ ಇದು ಮಾಡೋದು. ಇಲ್ಲಪ್ಪ ನನಗೆ 10 ದಿನ ಮಾತನಾಡಬೇಡಿ, ಐ ಆಮ್ ನಾಟ್ ಇನ್ ಎ ಮೂಡ್ ಅಂತ ಹೇಳಿದೆ ನಾನು. ನಾವು ಮಾಡ್ತೀವಿ, ಇಂಥ ಆ್ಯಕ್ಟರ್ ತೊಗೊಳ್ಳೋಣ, ಇಂಥ ಇದು ಮಾಡೋಣ, ನಾವು ತೊಗೊಂಬರ್ತೀವಿ, ನೀವು ನಮಗೆ ಇದು ಕೊಡಿ ಸಾಕು, ನಮಗೆ ಏನೋ ಸ್ಕ್ರಿಪ್ಟ್ ಕೊಡಿ ಸಾಕು ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ. ಲೆಟ್ ಮಿ ಸಿ. ಇಷ್ಟಾಗಿ ಈಗಲೂ ಕೂಡ ನನಗೆಲ್ಲೋ ಒಂದು ಆಳದಲ್ಲಿ ಇದಿದೆ. ಸ್ವಲ್ಪ ಇವತ್ತಿಂದ ತುಂಬ ನೋಡೋಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಎಲ್ಲರೂ ಅದೇ ಹೇಳ್ತಿದ್ದಾರೆ, ಇದನ್ನು ನೋಡ್ತಾ ಇಲ್ಲ ಜನ ಅಂದರೆ ಅರ್ಥನೇ ಇಲ್ಲ ಅಂತ ನೋಡಿರೋರು ಹೇಳ್ತಿದ್ದಾರೆ. ಓಕೆ, ನೀವು ಸರ್ ನಿಮ್ಗೆ ಏನಾದ್ರು ಈಗ ಡ್ರೀಮ್ ಅಂತ, ನಾನು ಈ ಥರ ಪಾತ್ರಗಳು ಮಾಡಬೇಕು ಅನ್ನೋದಾರು ಏನಾರು ಇದೆಯಾ ಅಂತ ಹೇಳಿ? ಯಾಕಂದರೆ ನೀವು ಡೇ ಬೈ ಡೇ ಚೆನ್ನಾಗಿ ಆಗ್ತಾ ಇದ್ದೀರಾ ಸರ್, ತುಂಬ ಚೆನ್ನಾಗಿ ಆಗ್ತಿದ್ದೀರಾ, ಗ್ಲೋ ಆಗ್ತಾ ಇದ್ದೀರಾ. ಇದ್ರ ಸೀಕ್ರೆಟು ಹಾಗೆ ಹೇಳ್ಬಿಡಿ ಅಂತ ಹೇಳಿ. ಏನು ಸರ್ ಇದ್ರ ಸೀಕ್ರೆಟ್ ಅಂತ ಹೇಳಿ? ಯೋಗ ಮಾಡ್ತೀನಿ ನಾನು. ಯೋಗ ಪದ್ಧತಿಗೆ ಅಡಿಕ್ಟ್ ಆಗಿರೋನು. ನಾನು ಇಡೀ ವಿಶ್ವದಲ್ಲಿ ಮನುಷ್ಯನಿಗೆ ಸಿಕ್ಕಿರೋ ಒಂದು ದೊಡ್ಡ ಇದು ಅಂದರೆ ನಮ್ಮ ಯೋಗ ಪದ್ಧತಿ, ಚಕ್ರ ಪದ್ಧತಿ, ಯೋಗ ಪದ್ಧತಿ ಅದಿದೆ. ಅದೇ ಆ್ಯಕ್ಟ್ ಮಾಡಬೇಕು. ಇದರಲ್ಲಿ ನೀವು ಸಕ್ಸಸ್ ಮಾಡಿದರೆ ಯೋಚನೆ ಮಾಡ್ತಿದ್ನೋ, ನೀವು ಸಕ್ಸಸ್ ಮಾಡ್ತಿದ್ರೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಖಂಡಿತ ಬರಲ್ಲ. ಆದರೆ ಏನೋ ಸಮಾಜಕ್ಕೆ ಹೇಳುವಂಥ ಒಂದು ಪಾತ್ರ ಇದೆ. ಐ ಡೋಂಟ್ ವಾಂಟ್ ಟು ಬಿಕಮ್ ರೆಗ್ಯುಲರ್ ಆ್ಯಕ್ಟರ್. ಸಾಧ್ಯನೇ ಇಲ್ಲ ಅದು. ಯಾರೇ ಮಾತನಾಡಲಿ, ಏನೇ ಆಫರ್ ಕೊಡಲಿ, ಇಂಪಾಸಿಬಲ್. ಆದರೆ ಸಮಾಜಕ್ಕೆ ಅವ್ರು ಏನು ಕೊಡದೇ ಇದ್ರೂ ಪರವಾಗಿಲ್ಲ, ಸಮಾಜಕ್ಕೆ ಒಂದು ಇಂಥ ಒಂದು ಇದನ್ನು ಅರಿವನ್ನು ಮೂಡಿಸೋದಕ್ಕೆ ಇದು ಸಹಾಯ ಆಗುತ್ತೆ ಅಂದಾಗ ಐ ಮೇ ಕನ್ಸಿಡರ್. ಓಕೆ, ಅಗ್ನಿ ಶ್ರೀಧರ್ ಸರಿಗೆ ನಾನು ನಿಮ್ಮನ್ನು ತುಂಬ ಹತ್ತಿರದಲ್ಲಿ ಇಂಟರ್ವ್ಯೂ ಮಾಡ್ತಿದ್ದೆ 2ನೇ ಸತಿ. ತುಂಬ ಕೂಲಾಗಿ ಕಾಣ್ತೀರಾ, ತುಂಬ ಕೂಲಾಗಿರ್ತೀರಾ. ನಿಮಗೆ ಸಿಟ್ಟು ಬಂದರೆ ಹೇಗಿರ್ತೀರಾ ಅಂತ ಹೇಳಿ ಸರ್ ನೀವು? ನೀನು ನನ್ನ ಪ್ರಶಂಸೆ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಅಮ್ಮ. ನಿಮ್ಮಂಥ ಮಕ್ಕಳುಗಳೇ ನನ್ನನ್ನು ಈ ರೀತಿ ಹೆಲ್ತಿಯಾಗಿಟ್ಟಿರೋದು. ಸಿಟ್ಟು ತುಂಬ ಏನು ಬರಲ್ಲ, ಬಂದಾಗ ಜೋರಾಗಿ ಅಂದ್ಬಿಟ್ಟು 2 ನಿಮಿಷ ಸುಮ್ಮನೆ ಹೋಗ್ತೀನಿ. 2 ನಿಮಿಷ. ನನ್ನ ಫಿಲಮ್ನಲ್ಲಿ ಆ ವತ್ಸಲ ಅನ್ನೋಳಿಗೆ ಮಾತಾಡ್ತೀನಿ ನಾನು, ಯಾರೋ ಅಚ್ಯುತನ ಹೆಂಡತಿಗೆ. ಅಲ್ಲಿ ನಾನು ಬಂದುಬಿಡ್ತೀನಿ ಅಂದಾಗ ಹ್ಯಾವ್ ಫೈತ್ ಇನ್ ಮೀ ಅಂತ. ಅದೇ ರೀತಿ ನಾನು ರಿಯಲ್ ಲೈಫಲ್ಲೂ ಬಿಹೇವ್ ಮಾಡೋದು. 2 ಸೆಂಟೆನ್ಸ್, 3ನೇ ಸೆಂಟೆನ್ಸ್ ನಾನು ಕಿರ್ಚಿದ್ದೀನಿ ಅಂತ ಮರ್ತೋಗುತ್ತೆ. ಮತ್ತು ಕಿರ್ಚೋದು ಯಾರ ಮೇಲೆ? ನನ್ನ ಹತ್ರ ಸುತ್ತಲೂ ಇರೋರ ಮೇಲೆ. ಗೊತ್ತಿಲ್ಲದೆ ಇರೋರ ಮೇಲೆ ವಾಯ್ಸ್ ರೈಸ್ ಮಾಡೋದೇ ಇಲ್ಲ ನಾನು. ಕಾರಣ ಅಂದರೆ ಅಗತ್ಯನೇ ಇಲ್ಲ ನನಗೆ. ನನ್ನ ಹತ್ರ ಇರೋರು ಮಕ್ಕಳು, ಮೊಮ್ಮಕ್ಕಳುಗಳು, ಇವರು ಸ್ನೇಹಿತರ ಮಕ್ಕಳುಗಳು, ಯಂಗ್ಸ್ಟರ್ಗಳು ಸ್ವಲ್ಪ ಅಷ್ಟೇ. ಸರ್, ಚನ್ನಪಟ್ಟಣದಿಂದ ಬಂದವರು ನೀವು. ಸೊ ಅಂದ್ಕೊಂಡೇ ಇರಲಿಲ್ಲ ನಿಮ್ಮ ಲೈಫಲ್ಲಿ ಈ ಥರ ತಿರುವುಗಳು, ಟ್ವಿಸ್ಟ್ಗಳು ಬರುತ್ತೆ ಅಂತ ಹೇಳಿ. ಸೊ ಏನಾದರೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಚಾರವನ್ನು ಝೀ ಮೂಲಕ ಈ ಟೈಮ್ನಲ್ಲಿ ಶೇರ್ ಮಾಡಬಹುದಾ ಅಂತೇಳಿ, ನಿಮ್ಮ ಲೈಫ್ನಲ್ಲಿ ಆದಂಥದ್ದು? ಸಾಕಷ್ಟು ಇಂಟರ್ವ್ಯೂಗಳು ಕೊಟ್ಟಿದ್ದೀರಾ, ಬಟ್ ಎಲ್ಲೂ ಹೇಳೋದಂಥ ಯಾವ್ದು ಏನಾದ್ರು ಇದ್ದರೆ ನಮಗೂ ಎಕ್ಸ್ಕ್ಲೂಸಿವ್ ಆಗಿ ಸೀಕ್ರೆಟಾಗಿ ಇದನ್ನ ಹೇಳ್ಕೊಬೋದಾ ಅಂತ ಹೇಳಿ. ಸಣ್ಣ ಹಳ್ಳಿಗಾಡಿನಿಂದ ಬಂದೆ. ನನ್ನ ತಂದೆ ಮೇಸ್ಟ್ರು, ಪ್ರೈಮರಿ ಸ್ಕೂಲ್ ಟೀಚರ್. ಅವ್ರನ್ನ ಎಲ್ಲರೂ ಕರಿತಾ ಇದ್ದದ್ದು ಧರ್ಮರಾಯ ಅಂತ. ನಂದು ಕೇಸ್ ಆಗಿಬಿಟ್ಟಾಗ, ಕೊತ್ವಾಲ್ ಕೇಸ್ ಆದಾಗ ಜೈಲಿಗೆ ಬರ್ತಾರೆ. ಏನು ನೋಡ್ತಾರೆ, ಆ ಇಡೀ ಕಣ್ಣು ಇದು ನಾನು ನೋಡೋಕ್ಕಾಗೋದೇ ಇಲ್ಲ. ಮೇಷ್ಟ್ರ ಮಗ ನೀನು ಕಳ್ಳ ಆಗಿಬಿಟ್ಟಲ್ಲಪ್ಪ, ಮೇಷ್ಟ್ರ ಮಗ ನೀನು ಕಳ್ಳ ಆಗಿಬಿಟ್ಟಲ್ಲಪ್ಪ, ಅವರಿಗೆ ಕೊತ್ವಾಲು ಇವನು ಅಂಡರ್ವರ್ಲ್ಡ್ ಡಾನ್ ಆಗ್ತಾನೆ, ಹೆಸರು ಮಾಡ್ತಾನೆ. ನೋ, ನೀನು ಜೈಲಿಗೆ ಹೋಗಿದ್ದೆ ಕಳ್ಳ, ಚೀಪ್. ಅದು ಭಾಳ ಸಂಕಟ ನನಗೆ. ಹಾಗೆಯೇ ನಿಮ್ಮ ಮೂಲಕ ಇವತ್ತು ಹಂಚ್ಕೊಳ್ಳೇಬೇಕು ಅಂತ ಯಾರಿಗೂ ಹಂಚ್ಕೊಳ್ಳದೇ ಇರೋದು, ಈ ಕ್ಷಣದವರೆಗೂ ಹೇಳ್ತಾ ಇರೋದು. ಹಿಂದಿನಲ್ಲಿ ನನ್ನ ಇದನ್ನು ಮಾಡೋದಕ್ಕೆ ಭಾಳ ಜನ ಪ್ರಯತ್ನ ಪಡ್ತಿದ್ದಾರೆ. ನನಗೆ ಈಗಾಗಲೇ ಹೇಳಿದ್ನಲ್ಲ, ಈಗ ನಿಮ್ಮ ಜೊತೆ ಬರ್ತೀವಿ, ಮಾತನಾಡ್ತೀವಿ, ಅಜಯ್ ದೇವಗನ್ ಕೈಲಿ ನಿಮ್ಮ ರೋಲ್ ಮಾಡಿಸ್ತೀವಿ, ಬೇರೆ ಯಾವ್ದಾರು ಮಾಡಿಸ್ರಪ್ಪ ಅಂದರೆ ಇಲ್ಲ, ನಿಮ್ಮ ರೋಲ್ನೇ ಮಾಡಬೇಕು, ನಮ್ಗೆ ಬೇರೆ ಇದಿಲ್ಲ, ನೀವು ಕೊಡಿ, ನಮಗೆ ಟೈಮ್ ಕೊಡಿ, ಬಂದು 10 ದಿನ ನಿಮ್ಮ ಜೊತೆ ಕೂತ್ಕೊಳ್ತೀವಿ ನಾವು, ಸ್ಪೆಷಲಿ ಎದೆಗಾರಿಕೆ ಅರೌಂಡ್ ಮಾಡಬೇಕು. ನಾನು ಹೇಳಿ ಅಜಯ್ ದೇವಗನ್ನು ಆ ರೋಲ್ ಮಾಡ್ತಾರಲ್ವ, ಕಿಲ್ಲರ್, ನಮ್ಮ ಫಿಲಮ್ನಲ್ಲಿ ಇವನು ಮಾಡಿದ್ದ, ಯಾರು ಏನೋ ಹುಡುಗನ ಹೆಸರು, ನಮ್ಮ ಫಿಲಮ್ನಲ್ಲಿ ಆ ರೋಲ್ನ ಆದಿತ್ಯ ಮಾಡಿದ್ದ. ಅವ್ರು ಹೇಳಿದ್ರು ಇಲ್ಲ, ಆದಿತ್ಯ ರೋಲ್ ಬೇರೆ ನೋಡ್ತೀವಿ, ನಿಮ್ಮ ರೋಲ್ ಅಲ್ಲಪ್ಪ, ನನ್ನ ರೋಲ್ ಅದರಲ್ಲಿ ನೋಡಿದ್ಯಾಪ್ಪ ನೀನು, ಎದೆಗಾರಿಕೆ ನೋಡಿದ್ದೀನಿ.
ಅಂತ ಅದರಲ್ಲಿ ಹೆಚ್ಚು ಬರೋದು ಆ ಹುಡುಗಂದು ಲವ್ ಅಫೇರು ಅದು ಇದು ಎಲ್ಲ ನಮ್ಮದೇನು ಬರಲ್ವಲ್ಲಪ್ಪ ಹೆಚ್ಚಿಗೆ ಅಂದೆ. ಇಲ್ಲ ಸರ್, ನೀವು ಕನ್ನಡ ಆಡಿಯನ್ಸ್ ನಿಮಗೆ ಗೊತ್ತಿದ್ರು, ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಹೇಳ್ಕೊಳ್ಳಿಲ್ಲ. ನಾನು ಕೇಳ್ತಾನೆ ಅವನು, ಯಾರೋ ಸೋನಾ ಕೇಳ್ತಾನೆ, ಶ್ರೀಧರ್ ನಿಮ್ಮ ನೋಡ್ರಿ ಈ ಫೀಲ್ಡಿಗೆ ಫಿಟ್ ಅನ್ಸಲ್ಲ, ಯಾಕೆ ಬಂದ್ರಿ, ಇಟ್ ಇಸ್ ನಾಟ್ ಇಂಟ್ರೆಸ್ಟಿಂಗ್ ಅಂದ್ಬಿಡ್ತೀರಿ. ಕಾರಣ ಏನಂದರೆ ಅಷ್ಟೊತ್ತಾಗಲೇ ಆ ದಿನಗಳು ಬಂದುಬಿಟ್ಟಿರುತ್ತೆ. ನಿಮ್ಮ ದಾದಾಗಿರಿಯ ದಿನಗಳು ಓದ್ದೋರಿಗೋಸ್ಕರ ಮಾಡಿದಿರಿ, ಎಲ್ರಿಗೂ ಡೀಟೇಲ್ ಗೊತ್ತಿರುತ್ತೆ, ಹಿಂದಿಲಿ ಗೊತ್ತಿಲ್ಲ. ನಿಮ್ಮ ಆ ಡೀಟೇಲ್ ತೊಗೊಂಡು ಮಾಡ್ತೀವಿ. ನಿಮ್ಮ ತಮ್ಮಂಗಾಗಿದಾದದ್ದು, ನೀವು ಕೊತ್ವಾಲಿ ಇದು ಮಾಡಿದ್ದು, ಹೇಗೆ ನೀವು ಬಂದ್ರಿ, ಆ ಫಸ್ಟ್ ಇಂಟರ್ವಲ್ವರೆಗೂ ಅದು ಬರುತ್ತೆ. ಕಡೆ ಇದರಲ್ಲಿ ಸೋನಾ ಕ್ಯಾರೆಕ್ಟರ್ ಬರುತ್ತೆ. ಆ ಎಂಡಲ್ಲಿ ನೀವು ಬರೆಯೋದಿದೆಯಲ್ಲ, ಅದನ್ನು ನಾವೆಲ್ಲ ಕಲ್ಪಿಸ್ಕೊಳ್ತಿರೋದು ಅಜಯ್ ದೇವಗನನ ಅಂತ. ಅಜಯ್ ದೇವಗನ್ಗೆ ಹೆಸರು ಹೇಳೋಕ್ಕೆ ಹೋಗಲ್ಲ. ನಾವು ನಮ್ಮ ಇದನ್ನು ಆಡಿಯೋ ಟ್ರೈಲರ್ ರಿಲೀಸ್ ಮಾಡಿದಾಗ ಬಂದಿದ್ದರು ಅವರು. ನನಗೆ ತುಂಬಾ ಅಲ್ಲೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು, ನಾವು ಮಾಡ್ತೀವಿ ನೀವು ಯಾವಾಗ ಅಂತ. ಇದಾಗಲಿ ಇರಪ್ಪ, ನಾನು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಬಹುಶಃ ಕಮರ್ಷಿಯಲ್ ಅಂತ ಹೇಳ್ತಿದ್ದಾರೆ, ಆ ಇದಕ್ಕೆ ಹೋಗೋ ಚಾನ್ಸ್ ಇದೆ. ಓಕೆ ಸರ್, ಏನಾದರೂ ಕೂತ್ಕೊಂಡು ನೆನ್ಪು ಮಾಡ್ಕೊಂಡಾಗ ನಾನು ಹಿಂಗೆ ಮಾಡಬಾರ್ದಿತ್ತು, ಹಿಂಗೆ ಇರಬಾರ್ದಿತ್ತು ಅಂತ ಯಾವತ್ತಾದ್ರೂ ಫೀಲ್ ಆಗಿದ್ದಿದೆಯಾ? ಕೂತ್ಕೊಂಡು ಹತ್ತಿದ್ದಿದೆಯಾ? ಏನಾದ್ರು ನೆನೆಸ್ಕೊಂಡು ಏನಾದರೂ ಕಣ್ಣೀರು ಹಾಕಿದ್ದಂಥ ಪ್ರಸಂಗಗಳೇನಾದ್ರು ಇದೆಯಾ ಅಂತ ಹೇಳಿ ನಿಮ್ದು ಏನಾದರೂ ಆ ಥರದಿದ್ದರೆ? ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬಾ ಇರುತ್ತಲ್ವ. ಅಲ್ಲ, ನನಗೆ ದೊಡ್ಡದು ಅಂದರೆ ನಾನು ಅಂಡರ್ವರ್ಡ್ ಬರಬಾರ್ದಾಗಿತ್ತು, ಪೋಲಿಯೋ ಖಂಡಿತ ಬರಬಾರ್ದಾಗಿತ್ತು. ನಾನು ಅದನ್ನು ಈಗ ಕಡೆ ಕೆಲವರು ಅಂದ್ಕೊಳ್ಳೋದೇನು, ಅಂಡರ್ವರ್ಲ್ಡಲ್ಲಿ ಇದ್ದದಕ್ಕೆ ಇಷ್ಟು ಹೆಸರು ಬಂತು, ಹೀಗೆ ಬಂತು ಅಂತ. ನೋ, ಅಟ್ ದ ಏಜ್ ಆಫ್ 18 ಐ ವಾಸ್ ದ ಪೆಟ್ ಸ್ಟೂಡೆಂಟ್ ಆಫ್ ಲಂಕೇಶ್. ಲಂಕೇಶ್ ತುಂಬ ಎತ್ತರದ ವ್ಯಕ್ತಿ. ಇವತ್ತು ಅವರಿಲ್ಲ, ಜನ ಗೌರಿ ಲಂಕೇಶ್ ಅಂತಾರೆ, ಅವ್ರಿಗೆ ಗೊತ್ತಿಲ್ಲ ಲಂಕೇಶ್ ಏನು ಅಂತ. ಲಂಕೇಶನ ಗೌರಿ ಲಂಕೇಶ್ ತಂದೆ ನಮ್ಮ 100 ಜನ ಬೆಳೆಸಿದ್ರು ಅವರು. 100 ಜನನ್ನು ಥಿಂಕ್ ಮಾಡೋದನ್ನು ಹೇಳಿಕೊಟ್ರು, ಗತ್ತು ಅಂದರೆ ಏನು ಅಂತ ಹೇಳಿಕೊಟ್ರು. ದೊಡ್ಡ ವ್ಯಕ್ತಿ. ಸೊ ಆ ಕಾಲದಲ್ಲೇ ನಾನು ಇದಾಗಿದ್ದೆ. ಅವ್ರಿಗೆ ಅನಿಸಿತ್ತು ಇವನು ನಟ ಆಗಬಹುದು ಮತ್ತು ಡೈರೆಕ್ಟರ್ ಆಗಬಹುದು. ಐ ಹ್ಯಾಡ್ ಟೂ ಮೆನಿ ಚಾಯ್ಸಸ್ ನಾನು ಲಾಯರ್ ಆಗ್ಬೋದಾಗಿತ್ತು, ದೊಡ್ಡ ಆಫೀಸರ್ ಆಗ್ಬೋದಾಗಿತ್ತು, IAS ಸ್ವಲ್ಪ ಇದು ಅಂತ ಹೇಳಿದ್ರು KAS ಈಸಿ ಆಗ್ಬೋದಾಗಿತ್ತು. IAS ಒಂದು ಅಟೆಂಪ್ಟ್ ನಾನು ತೊಗೊಂಡ್ಬಿಟ್ರೆ ನೆಕ್ಸ್ಟ್ ಆಗಿಬಿಡ್ತಿದ್ದೆ. IAS ಕಣ್ಣು ಮುಚ್ಕೊಂಡು ಆಗ್ತಿದ್ದೆ. ಹೇಳಿದೆ ನಾನು ಎಲ್ಲ KAS ನಾನು ತೊಗೊಳಕ್ಕೆ ಕೂಡ ಹೋಗಲಿಲ್ಲ. ಲಾಯರ್ ಆಗ್ಬೋದಾಗಿತ್ತು. ಹನುಮಂತರಾಯ ಅವ್ರಿಗೆ ಹೇಳಿದ್ದೀನಿ, ಇವತ್ತು ನಮ್ಮಲ್ಲಿರೋ ಅತ್ಯಂತ ಬೆಸ್ಟ್ ಡೀಪ್ ಕ್ರಿಮಿನಲ್ ಲಾಯರ್ ಅಂದರೆ CH ಹನುಮಂತರಾಯ. ಅವ್ರನ್ನೂ ಕೇಳಿ, ಸಾರ್ ನೀವು ಎಲ್ಲಿ ಗೊತ್ತಾ ಲಕ್ಕಿ, ನಾನು ಲಾಯರ್ ಆಗಲಿಲ್ಲ, ತಮಾಷೆ ಮಾಡಿ ಇಲ್ಲಿ ಕೂತ್ಕೊಂಡೇ ಹೇಳಿದ್ದೀನಿ, ನಾನು ಆಗಿದ್ರೆ ನಿಮ್ಮ ಲೆವೆಲ್ ಬರ್ತಿದ್ದೆ ಅಥವಾ ಮೀರಿಸ್ತಿದ್ದೆ ಅಂತ. ಎಷ್ಟು ಸಂತೋಷಪಟ್ಟರು ಗೊತ್ತಾ ಅವರು. ಹೋಗ್ತಾ ಅವ್ರು ಜೂನಿಯರ್ಸ್ ಹೇಳ್ಕೊಂಡಿದ್ದಾರೆ, ಈ ಮನುಷ್ಯ ಬಂದುಬಿಟ್ಟಿದ್ದಾರೆ ಕೋರ್ಟ್ಗೆ, ಏನಾಗ್ತಿತ್ತು ಅಂತ ಹೇಳೋಕ್ಕಾಗಲ್ಲ, ವಿತ್ ಈಸ್ ವಿಷನ್ ಆ್ಯಂಡ್ ಸ್ಟಡೀಸ್ ಅಂತ ಹೇಳಿದ್ದಾರೆ. ಅದಾಗ್ಬೋದಾಗಿತ್ತು, ಬೇರೆ ಬಿಸ್ನೆಸ್ ಮಾಡ್ಬೋದಾಗಿತ್ತು, ಡೈರೆಕ್ಟರ್ ಆಗ್ಬೋದಾಗಿತ್ತು, ಎಕ್ಸೆಪ್ಟ್ ಅಂಡರ್ವರ್ಲ್ಡ್ ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಅಂಡರ್ವರ್ಲ್ಡ್ಗೆ ಬಂದು ತುಂಬಾ ನನ್ನ ಫ್ರೀಡಮ್ ಔಟಾಯಿತು. ಹಾಗಂತೇಳಿ ನಾನು ಕೊರ್ಕೋಕ್ಕಾಗಲ್ಲ. ಇಲ್ಲೂ ಕೂಡ ನನಗೆ ಭಾಳ ಒಳ್ಳೊಳ್ಳೆ ಜನಗಳು ಸಿಕ್ಕಿದ್ದಾರೆ. ಬಚ್ಚನ್ ಅಂತ ಮನುಷ್ಯ ಸಿಕ್ಕಿದ್ದಾರೆ. ತಮಾಷೆ ಅಲ್ಲ, ಅಂಥ ಒಂದು ಸಂಬಂಧ ಏನೋ 10 ಜನ್ಮದ ತಮ್ಮ ಏನೋ ಅನ್ನುವಂಥ ಸಂಬಂಧ ಇದೆಯಲ್ಲ, ಹುಡುಕಿದ್ರು ಸಿಗಲ್ಲ ಜನಗಳಿಗೆ. ನ್ಯಾಚುರಲ್ ಆಗಿ ಬಂತಿದ್ದು, ಪ್ಲ್ಯಾನ್ ಮಾಡಿ ಬಂದಿದ್ದಲ್ಲ. ಅಂಥವ್ರು ಬಂದಿದ್ದಾರೆ. ಆ ಹುಡುಗ, ಅವ್ರ ಮಗ ರೋಷನ್, ನನ್ನ ಮಕ್ಕಳಷ್ಟೇ ನನಗೆ ಬೇಕು, ಎಲ್ಲ ಮಕ್ಕಳು ಹಾಕಿದ್ರೆ ಎಷ್ಟೋ ಅವನ ಬಗ್ಗೆ ಅಷ್ಟೇ ಇದೆ. ಸೊ ಆಮೇಲೆ ಇದೆಲ್ಲ ಬಂದಿದ್ದಕ್ಕೆ ನಾನು ನನ್ನ ಪುಸ್ತಕಗಳನ್ನ ಒಪ್ಕೊಂಡ್ರು, ಬೇರೆ ಪ್ರಪಂಚ ಕೊಟ್ಟೆ ಅಂತೇಳಿ ಸಿನಿಮಾಗಳು ಒಪ್ಕೊಂಡಿದ್ದಾರೆ. ಈಗಲೂ ನನಗೆ ಹೇಳಿದ್ದು, ಬೆಳಿಗ್ಗೆ ನನಗೆ ಹೇಳ್ತಿರೋದು, ನೀವು ಕ್ರೀಮ್ ಬದಲು ಒಂದು ಅಂಡರ್ವರ್ಲ್ಡ್ ಮಾಡಬೇಕಾಯ್ತು, ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಇನ್ನೂ 100 ಮಾಡ್ಬೋದು ನೀವು, ಅಷ್ಟು ಕ್ಯಾರೆಕ್ಟರ್ ಬರ್ತವೆ. ಅದರಲ್ಲಾದರೆ ಭಾಳ ಬೇಗ ಕನೆಕ್ಟ್ ಆಗ್ತಾರೆ. ಬೇಡ್ರಪ್ಪ, ಅದರಿಂದ ನೀವೇನು ತೊಗೊಂಡು ಹೋಗಲ್ಲ. ಅಂಡರ್ವರ್ಲ್ಡ್ ಮಾಡ್ತೀನಿ ನೆಕ್ಸ್ಟು, ಆದರೆ ಅದು ತೊಗೊಂಡು ಹೋಗಲ್ಲ. ಕ್ರೀಮ್ನಿಂದ ತೊಗೊಂಡು ಹೋಗ್ಬೋದು ನೀವು. ನಿಮ್ಮ ಮನಸ್ಸಿನ ಒಳಗಡೆ ಏನೋ ಒಂದು ಇಟ್ಕೋಬೋದು. ಮನಸ್ಸು ಅನ್ನೋದೇ ಮನೆ ಅಲ್ವಾ, ಇಟ್ಕೊಳ್ಬೋದು. ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ ಅಡ್ವೈಸ್ ಮಾಡಿ ನನಗೆ. ಐ ವಿಲ್ ಟೇಕ್ ಯುವರ್ ಅಡ್ವೈಸ್. ನೀವು ಯಂಗ್ಸ್ಟರ್ಸೋ ಎಲ್ಡರ್ಸೋ, ನಾನು ಮಕ್ಳು ಹೇಳಿದ್ರು ಭಾಳ ಗಂಭೀರವಾಗಿ ತೊಗೊಳ್ಳೋದು ನಾನು. ಸರ್, ಇವನ್ ಬಚ್ಚನ್ ಸರ್ ಬೆಳಿಗ್ಗೆ ಇಲ್ಲಿ ಕೂತಾಗಲೂ ನನಗೆ ಅವರು ಗೊತ್ತಿತ್ತು ಬಚ್ಚನ್ ಸರ್ ಅಂತ, ಬಟ್ ನನಗೆ ಇವರೇ ಅಂತ ಗೊತ್ತಿಲ್ಲ ನನಗೆ. ಅಂದರೆ ಅವ್ರು ಮಾತಾಡಿಸ್ತಾ ನನಗೆ ಗೊತ್ತಾಗಿದ್ದು ಏನಪ್ಪ ಅಂತ ಹೇಳಿದ್ರೆ, ಅವ್ರಿಗೂ ಮನಸ್ಸಿದೆ, ಅವ್ರಿಗೂ ನೋವಾಗುತ್ತೆ, ಅವ್ರಿಗೂ ಕಣ್ಣೀರಾಗುತ್ತೆ, ಅವ್ರಿಗೂ ಯಾವುದೋ ಒಂದು ಸಿಚುವೇಶನ್ ಅವ್ರನ್ನ ಆ ರೀತಿ ಮಾಡಿರುತ್ತೆ ಅಂತೇಳಿ. ನಿಮಗೂ ಕೂಡ ಯಾವುದೋ ಒಂದು ಸಿಚುವೇಶನ್ ನೀವು ಅದ್ರೊಳಗೆ ಹೋಗಂಗೆ ಮಾಡಿರುತ್ತೆ ಸರ್. ಸರ್, ಈಗ ನಾವುಗಳ ಒಬ್ರು ಏನೋ ಮಾಡಿದ್ರೆ ಅವ್ರು ನಾವು ನೋಟನೇ ಸರಿ ಇರಲ್ಲ. ಬಿಡಪ್ಪ, ಅವ್ನು ಕಳ್ಳನೇ ಆಗ್ಬಿಡ್ತಾನೆ ಕೊನೆವರೆಗೂ. ಅವ್ನು ಏನೋ ಕೊಲೆ ಮಾಡಿದ್ರೆ ಅವ್ನು ಕೊಲೆನೇ, ಅವ್ನ ಹತ್ರಕ್ಕೆ ಸೇರಿಸ್ಕೊಳ್ಳೋಕ್ಕೂ ನಾವು ಒಂಥರ ಜನ ಆ ಥರ ಮೈಂಡ್ ಸೆಟ್ ಇರುತ್ತೆ. ಸೊ ಏನು ಹೇಳ್ತೀರಾ ಸರ್ ಇದಕ್ಕೆಲ್ಲ ಅಂತ ಹೇಳಿ? ಬಚ್ಚನ್ ಸರ್ನ ಮಾತಾಡ್ಸೋಕೆ ಆ ವ್ಯಕ್ತಿ ನಿಜಕ್ಕೂ ಹಂಗ ಅಂತ ತುಂಬ ಹತ್ತದಲ್ಲಿದ್ದಾಗ ಗೊತ್ತಾಗುತ್ತೆ, ತುಂಬ ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ. ಬಟ್ ಆ ಸಿಚುವೇಶನ್ ಹಂಗೆ ಮಾಡಿರುತ್ತೆ ಏನೋ ಅಂತ ಹೇಳಿ. ಅದಕ್ಕೆ ಶೇಕ್ಸ್ಪಿಯರ್ ದೊಡ್ಡ ರೈಟರ್ ಹೇಳ್ತಾನೆ, ದರ್ ಇಸ್ ನಥಿಂಗ್ ಐದರ್ ಗುಡ್ ಆರ್ ಬ್ಯಾಡ್, ಓನ್ಲಿ ಥಿಂಕಿಂಗ್ ಮೇಕ್ಸ್ ಇಟ್ ಸೋ ಅಂತ ಹೇಳ್ತಾನೆ.
ಯಾವ ಮನುಷ್ಯನು ಗುಡ್ ಬ್ಯಾಡ್ ಇಲ್ಲ, ನಮ್ಮ ಥಿಂಕಿಂಗ್ ಹಂಗೆ ಮಾಡುತ್ತೆ ಅಂತ. ಆ ಸಿಚುಯೇಷನಲ್ಲಿ ನಾವು ಬಿಹೇವ್ ಮಾಡಿರೋ ರೀತಿ ನಮ್ಮ ಇಮೇಜ್ ಕಟ್ಕೊಟ್ಬಿಡುತ್ತೆ. ಓ ಇವರು ಕೊಲೆಗಡಕರು, ಇವರು ಇದೇ ಮಾಡಲ್ಲ, ಲಾಂಗ್ ಹಿಡಿದಿದ್ದಾರೆ ಕೈನಲ್ಲಿ. ಅದು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ, ಆ ಇಮೇಜ್ ಬಂದ ತಕ್ಷಣ ಬೆಳಗ್ಗೆ ಅಂತ ತಕ್ಷಣ ಶ್ರೀಧರ್ ಬಚ್ಚನ್ ಅವರ ಕತ್ತಿಗಳನ್ನ ಒರೆಸ್ಕೊಳ್ತಾರೆ. ಯಾರನ್ನ ಇದು ಮಾಡಬೇಕು, ಯಾರ ಕಾಲು ಯಾರ ಕೈ ಅಥವಾ ಯಾರ ತಲೆ ತೆಗಿಬೇಕು ಅಂತ ಮಾತನಾಡ್ತಾರೆ. ಇವತ್ತು ಬಿಡಿ 10 ವರ್ಷದಿಂದ ಹಂಗೆ ಮಾತನಾಡ್ತಾ ಇದ್ದದ್ದು. ಆದರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಎಸ್ ನಾನು ಅಂತಹ ಕೃತ್ಯಗಳಲ್ಲಿ ಭಾಗವಹಿಸಿರೋದು ಸತ್ಯ. ಆದರೆ ಒಂದು ಸಾರಿನೂ ಲಾಂಗ್ ಹಿಡ್ಕೊಂಡು ಒಬ್ಬನಿಗೂ ಹೊಡೆದಿಲ್ಲ. ಕೈಕಾಲಲ್ಲೂ ಇದು ಮಾಡಿದ್ದೀನಿ, ಬಟ್ ಅದು ಇಟ್ಕೊಂಡು ಹೊಡೆದಿಲ್ಲ. ಗನ್ನಲ್ಲಿ ಒಂದು ಬಿಡಿ, ಅದೆಲ್ಲ ಮಾತಾಡೋದು ಬೇಡ. ಅದೇ ರೀತಿ ರಾಜಕಾರಣಿಗಳು ಕೇಳಿ, ಇವತ್ತು ರಾಜಕಾರಣಿಗಳು ಎಂಥ ವಿಲನ್ಗಳು ಅಂದರೆ ಯಾವ ರೌಡಿನೂ ಇಲ್ಲ, ಕಳ್ಳನೂ ಇಲ್ಲ. ರಾಜಕಾರಣಿ ಅಂತ ತಕ್ಷಣ ಅಯ್ಯೋ ಬಿಡಪ್ಪ ಎಲ್ಲರನ್ನ ಹಾಳು ಮಾಡ್ತಾನೆ, ಮಹಾಭ್ರಷ್ಟಾಚಾರಿ. ಬಹುತೇಕ ರಾಜಕಾರಣಿಗಳನ್ನ ಹತ್ತಿರದಿಂದ ಆ ಇಮೇಜ್ ಬಿಟ್ಟು ನಾನು ಕಂಡಿದ್ದೀನಿ. ಆಳದಲ್ಲಿ ಅವ್ರು ಎಷ್ಟು ಆತಂಕದಲ್ಲಿದ್ದಾರೆ, ನಿಜವಾಗ್ಲೂ ಅವ್ರ ತುಡಿತ ಎಷ್ಟಿದೆ ಅನ್ನೋದು ಗೊತ್ತು, ಅವರು ಉದ್ಯಮಂತಿಕೆ ಇದೆ ಅಂತ ಗೊತ್ತು. ಆದರೆ ಸಿಸ್ಟಮ್ ಈಗಿದೆ ಅಂತ ಹೇಳಿ ಅಲ್ಲಿ ಕಳೆದು ಹೋಗಿದ್ದಾರೆ, ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಟ್ ಇದನ್ನು ಬಿಟ್ಟು ನೋಡಿದಾಗ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಎಲ್ಲರೂ ನನಗೆ ಇವತ್ತಿರೋ ರಾಜಕಾರಣಿಗಳಲ್ಲಿ 80% ನನಗೆ ಕ್ಲೋಸ್ ಇರೋರೆ, ಮುಖ್ಯಮಂತ್ರಿಗಳಾಗಿರೋರು, ಇವರು ಎಲ್ಲರೂ. ಅವ್ರು ಏನು ಅಂತ ನನಗೆ ಗೊತ್ತಿದೆ, ಅವ್ರ ಆತಂಕ ತುಡಿತ ಏನು. ಸೊ ಆಮೇಲೆ ಕ್ರಿಟಿಸಿಸಮ್ ಬಂದಾಗ ಯಾರು ಇದು ಮಾಡಿದಾಗ ಎಷ್ಟು ಸಂಕಟ ಪಡ್ತಾರೆ, ಅದನ್ನು ಹೆಂಗೆ ತೆಗಿಬೇಕು ಅಂತಾರೆ. ಇವತ್ತು ನೋಡಿದರೆ ರಾಜಕಾರಣಿಗಳನ್ನ 70% 50 ವರ್ಷ ಆಗೋತ್ತಿಗೆ ಡಯಾಬಿಟೀಸು, BP ಎಲ್ಲ ಬಂದುಬಿಟ್ಟಿರುತ್ತೆ. ನಾನೇ ಕೇಳ್ತೀನಿ, ನಾನು ಅದಕ್ಕೋಸ್ಕರ ಬರಲಿಲ್ಲ. ಒಂದು ಏಜಿಗೆ ಬಂದ ತಕ್ಷಣ ಹೆಲ್ತೇ ಹಾಳಾಗಿ ಹೋಗ್ತದೆ. ಏಕೆಂದ್ರೆ ಜನರನ್ನ ಎಷ್ಟು ಅಂತ ನೀವು ಇದು ಮಾಡಿ ಸಂಭಾಳಿಸ್ತೀರಿ. ಸೊ ನಮ್ಮದು ಅಷ್ಟೇ ಇಮೇಜ್ ತೊಗೊಂಡು ಹೋಗ್ತಾರೆ. ಬಚ್ಚನ್ನಿರಲಿ, ನಾನಿರಲಿ, ಬೇರೆಯವರಿರಲಿ, ಎಲ್ಲರಷ್ಟೇ ನಾವು ಹೃದಯವಂತರು. ಎಲ್ಲರ ರೀತಿಯೇ ಕೆಲವು ಸಿಚುಯೇಷನ್ನಲ್ಲಿ ಸಿಟ್ಟಿನಿಂದ ವರ್ತಿಸಿರ್ತೀವಿ. ಓಕೆ, ಈ 2 ಕೈಗಳನ್ನು ಹಿಂಗೆ ನೋಡ್ಕೊಳ್ಳುವಾಗ ನಿಮಗೆ ಏನು ಅನಿಸುತ್ತೆ ಸರ್? ಒಂದೊಂದು ಸತಿ ಈ ಕೈಗಳನ್ನ ಹಿಂಗೆ ನೋಡ್ಕೊಳ್ಳುವಾಗ ಕೆಲವೊಮ್ಮೆ ಆಗುತ್ತೆ, ನಾವೇನೋ ತಪ್ಪು ಮಾಡಿದಾಗ ಅಥವಾ ಏನೊಂದು ಮಾಡುವಾಗ ನಿಮಗೆ ಏನು ಅನಿಸುತ್ತೆ ಸರ್? ಆಲ್ಮೋಸ್ಟ್ ನಾನು ಭಾಳ ಹಿಂದೆ ತಪ್ಪು ಮಾಡಿರೋದು. ಈಗ ನಾನು ಕೈ ನೋಡ್ಕೊಳ್ತೀನಿ. ಆ ನೋಡ್ಕೊಂಡಾಗ ಪೆನ್ ಹಿಡಿಯೋ ಕೈ ಅದು ಥಿಂಕ್ ಮಾಡಲ್ಲ. ನನ್ನವ್ವ, ಕಾಳವ್ವ, ಸುಶೀಲವ್ವ ನನ್ನ ತಾಯಿ, ಕಾಳವ್ವ, ಕಾಳಿ, ನಾನು ಇಷ್ಟಪಡೋ ಒಂದು ವೈಬ್ರೇಷನ್ ಅಷ್ಟೇ ಕಾಣಿಸೋದು. ಯಾಕೆಂದರೆ ನಾನು 16 ವರ್ಷಗಳಿಂದ ಯಾವ ತಪ್ಪು ಎಸಗಿಲ್ಲ, ಯೋಚನೆಯೂ ಮಾಡಿಲ್ಲ. ಸೂಪರ್ ಸರ್. ಎಸ್ ಸರ್, ಫೈನ್ ಯೋಚನೆಯೂ ಬಂದಿಲ್ಲ. ಎಸ್ ಸರ್, ಫೈನಲಿ ಕ್ರೀಮ್ ಸಿನಿಮಾ ಜನ ನೋಡಲೇಬೇಕು ಸರ್. ಜನ ಬಂದು ಯಾರು ನೋಡಿಲ್ಲೋ ಬಂದು ನೋಡಲೇಬೇಕು. ಒಂದು ಒಳ್ಳೆಯ ಸಂದೇಶ ಮೂಲಕ ಹೊರಗಡೆ ಹೋಗಲೇಬೇಕು. ಈ ಸಿನಿಮಾ ಗೆದ್ದರೆ ನೀವು ಇನ್ನೂ ಇದೇ ರೀತಿಯ ಕಂಟೆಂಟ್ ಇರುವಂಥ ಸಿನಿಮಾ ಕೊಡ್ತಾ ಹೋಗ್ತೀರಿ ಅಂತ ಹೇಳಿದಿರಿ. ಸೊ ಜನರಿಗೆ ಫೈನಲಿ ನಿಮ್ಮ ಕಡೆಯಿಂದ ಸರ್ ನಾನು ಕೇಳ್ಕೊಳ್ತೀನಿರಪ್ಪ, ನೀವೆಲ್ಲ ನನ್ನ ಇಷ್ಟಪಡ್ತೀರಿ ಅಂತ ಗೊತ್ತು, ನೋಡ್ರಪ್ಪ ಸಿನಿಮಾನ. ಯಾಕೆಂದರೆ ಪ್ರೊಡ್ಯೂಸರ್ ಭಾಳ ಉತ್ಸಾಹದಿಂದ ಮಾಡಿದ್ದಾರೆ, ಡೈರೆಕ್ಟ್ರು ಅಷ್ಟೇ, ಇದು ಮಾಡಿದವರು ಅಷ್ಟೇ. ನೋಡಿ, ಅದು ಏನಾರೋ ನೀವು ವೇಸ್ಟ್ ಆಯಿತು ನಿಮ್ಮ ದುಡ್ಡು ಅಂದಾಗ ನಿಮ್ಮಿಂದ ಕಳ್ಕೊಂಡು ಅಂತ ಹೇಳಿ ನೋಡಿ, ದಯವಿಟ್ಟು ನೋಡಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಎಸ್ ವೀಕ್ಷಕರೇ, ನೋಡೋದಲ್ಲ, ಕ್ರೀಮ್ ಸಿನಿಮಾ ಒಂದು ಸಂದೇಶ ಇದೆ. ಏನೋ ಅಂದರೆ ಏನಾಗಿದೆ ಅಂತ ಹೇಳಿದ್ರೆ, ಒಂದೇ ರೀತಿಯ ಸಿನಿಮಾಗಳನ್ನು ಬೇಕು ಅಂತ ಹೇಳಿ ಜನ ಕಾಯೋ ಥರ ಆಗಿಬಿಟ್ಟಿದೆ. ಡಿಫ್ರೆಂಟ್ ಆಗಿರುವಂಥ ಸಿನಿಮಾಗಳನ್ನ ಬಿಡುವ ಅನ್ನೋ ಥರ ನೆಗ್ಲೆಕ್ಟ್ ಮಾಡೋದು ಕೂಡ ಜಾಸ್ತಿ ಆಗಿದೆ. ಬಟ್ ನಿಮಗೆ ಕ್ರೀಮ್ ಸಿನಿಮಾ ಹಂಗೆ ಮಾಡಲ್ಲ, ಏನೋ ಒಂದು ಕೊಡುತ್ತೆ. ನೀವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.